Hello my dear students, welcome to our YouTube channel. In today's class, we are going to learn Internet of Things. This topic belongs to the subject IT Skills, Unit 4, Session 2. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾರ್ಯಾರು ನೋಟ್ಸ್ ಮತ್ತು MCQ ಕ್ವಶನ್ಸ್ಗಳು ಬೇಕು ಅಂತ ಇದ್ದೀರಾ ನೀವೆಲ್ಲ ಈ ಲಿಂಕಲ್ಲಿ ಕೊಟ್ಟಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಕೆಲವೊಂದು ನೋಟ್ಸ್ಗಳು ಮತ್ತು MCQ ಕ್ವಶನ್ಸ್ಗಳನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಹಾಗಾದರೆ ಬನ್ನಿ, ಈ ಒಂದು ಟಾಪಿಕ್ಕಲ್ಲಿ ನಾವು ಏನೇನು ಕಂಟೆಂಟ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವತ್ತು ಅಂತ ನೋಡೋದಾದರೆ, ಫಸ್ಟ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಏನು, ವರ್ಕಿಂಗ್ ಆಫ್ ಐ ಒ ಟಿ ಕಾಂಪೊನೆಂಟ್ಸ್ ಮತ್ತು ಕೆಲವೊಂದು ಅಪ್ಲಿಕೇಶನ್ಸ್ ಆಫ್ IoT, ಸ್ಮಾರ್ಟ್ ಹೋಮ್, ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಫಾರ್ಮಿಂಗ್, ಈ ಎಲ್ಲ ಟಾಪಿಕ್ಸ್ಗಳನ್ನು ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಈ IoT ಅಂತಕ್ಕಂಥದ್ದು ಕೇವಲ ಕಂಪ್ಯೂಟರ್ ಸೈನ್ಸ್ನವ್ರಿಗೆ ಮಾತ್ರ ಅಲ್ಲ, ಇವತ್ತು ಎಲ್ಲ ಫೀಲ್ಡ್ನಲ್ಲೂ ಕೂಡ ಈ IoTಯನ್ನು ಯೂಸ್ ಮಾಡ್ತಿದ್ದಾರೆ. ಇದು ಒಂದು ಹೊಸ ಟೆಕ್ನಾಲಜಿ ಆಗಿರೋದ್ರಿಂದ ಮೆಕ್ಯಾನಿಕಲಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಸಿವಿಲ್ ಕನ್ಸ್ಟ್ರಕ್ಷನ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಎಲೆಕ್ಟ್ರಿಕಲಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ ಸೈನ್ಸಲ್ಲಿ ಯೂಸ್ ಮಾಡ್ತಿದ್ದೀವಿ, ಆಟೋಮೊಬೈಲ್ಸಲ್ಲಿ ಯೂಸ್ ಮಾಡ್ತಿದ್ದೀವಿ. ಇದು ಒಂದು ಮಲ್ಟಿ ಡಿಸಿಪ್ಲಿನರಿ ಟೆಕ್ನಾಲಜಿ ಆಗಿದೆ. ಹಾಗಾಗಿ ಇದನ್ನು ತಿಳ್ಕೊಳ್ಳೋದು ತುಂಬ ಯೂಸ್ಫುಲ್ಲು. ಯಾರ್ಯಾರು ನೀವು DCETಗೆ ಅಂತ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ಈ ವಿಡಿಯೋನ ಟೆಕ್ನಾಲಜಿ ಅಂತ ತಿಳ್ಕೋಬೇಕು ಅಂತ ನೋಡ್ತಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಕಂಟೆಂಟನ್ನು ಆ್ಯಸ್ ಎ ಇಂಜಿನಿಯರ್ಸ್ ನೀವು ತಿಳ್ಕೊಳ್ಳೇಬೇಕು. ಹಾಗಾದ್ರೆ ಬನ್ನಿ ನೋಡೋಣ ಒಂದೊಂದಾಗಿ. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಏನು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇಂಟರ್ನೆಟ್ ಅಂದರೆ ಏನು ಮೊದಲು ಅದನ್ನು ತಿಳ್ಕೊಳ್ಳೋಣ. ಅದಾದ ನಂತರ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ IoT ಇದನ್ನು ತಿಳ್ಕೊಳ್ಳೋಣ. ಇಂಟರ್ನೆಟ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ. ಇಟ್ ಈಸ್ ಎ ನೆಟ್ವರ್ಕ್ ಆಫ್ ನೆಟ್ವರ್ಕ್ ಅಥವಾ ಕನೆಕ್ಷನ್ ಆಫ್ ಮಲ್ಟಿಪಲ್ ಕಂಪ್ಯೂಟರ್ಸ್, ಅದನ್ನೇನಂತ ಕರಿತೀವಿ, ನೆಟ್ವರ್ಕ್ ಅಥವಾ ಇಂಟರ್ನೆಟ್ ಅಂತ ಕರಿತೀವಿ. ತುಂಬ ಕಂಪ್ಯೂಟರ್ಸ್ಗಳನ್ನು ಕನೆಕ್ಟ್ ಮಾಡಿದರೆ ಯಾವುದಕ್ಕೋಸ್ಕರ ಕನೆಕ್ಟ್ ಮಾಡಿರ್ತೀವಿ, ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ, ಡೇಟಾವನ್ನು ಶೇರ್ ಮಾಡೋದಕ್ಕೋಸ್ಕರ, ರಿಸೋರ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡಿರ್ತೀವಿ. ಹಿಂಗೆ ಕನೆಕ್ಟ್ ಮಾಡಿದರೆ ನೆಟ್ವರ್ಕ್ ಅಂತ ಕರೀತಾರೆ. ಅದೇ ಈ ನೆಟ್ವರ್ಕ್ಗಳನ್ನು ಕನೆಕ್ಟ್ ಮಾಡ್ತಾ 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 ಆಲ್ ಓವರ್ ದ ವರ್ಲ್ಡ್ ಕನೆಕ್ಟ್ ಮಾಡ್ತಾ ಇದ್ದರೆ ನೆಟ್ವರ್ಕ್ ಆಫ್ ನೆಟ್ವರ್ಕ್ ಆಗುತ್ತೆ. ಅದನ್ನೇನಂತ ಕರಿಬೋದು, ನಾನು ಇಂಟರ್ನೆಟ್ ಅಂತ ಕರಿಬೋದು, ಇನ್ ಸಿಂಪಲ್ ವರ್ಡ್ಸ್ ಹೇಳೋದಾದರೆ. ಓಕೆನಾ? ಹಾಗಾದರೆ ಇಂಟರ್ನೆಟ್ಟಲ್ಲಿ ಏನೇನೆಲ್ಲ ಕನೆಕ್ಟ್ ಮಾಡಿರ್ತೀವಿ, ಕಂಪ್ಯೂಟರ್ಸ್ಗಳು ಕನೆಕ್ಟ್ ಆಗಿರ್ತವೆ, ಮೊಬೈಲ್ ಫೋನ್ಗಳು ಕನೆಕ್ಟ್ ಆಗಿರ್ತವೆ, ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಕೆಲವು ಪ್ರಿಂಟರ್ಸು, ಫ್ಯಾಕ್ಸ್ ಮೆಷಿನನ್ನು ನಾವು ಕನೆಕ್ಟ್ ಮಾಡಿರ್ಬೋದು ಇಂಟರ್ನೆಟ್ಟಿಗೆ, ಅಲ್ವಾ? ಸೊ ಆದರೆ ನಮ್ಮ ಕ್ವಶನ್ಸ್ ಏನು ಅಂದರೆ, ಟೆಕ್ನಾಲಜಿ ಮುಂದುವರೆದ ಹಾಗೆ ಕೇವಲ ಕಂಪ್ಯೂಟರ್ಗಳು, ಮೊಬೈಲ್ಗಳು ಮತ್ತು ಕೆಲವು ಪ್ರಿಂಟ್ರು, ಫ್ಯಾಕ್ಸ್ ಮೆಷಿನ್ಸ್ಗಳನ್ನು ಅಷ್ಟೇ ಅಲ್ಲದೆ ನೆಟ್ವರ್ಕಿಗೆ ಇರುವಂಥ ಎಲ್ಲ ಆಬ್ಜೆಕ್ಟ್ಸ್ಗಳನ್ನು, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಥಿಂಗ್ಸ್ಗಳನ್ನು ನೆಟ್ವರ್ಕಿಗೆ ಕನೆಕ್ಟ್ ಮಾಡಬಹುದಾ? ನನ್ನ ಮನೆಯಲ್ಲಿ ಒಂದು ಬಲ್ಪ್ ಇದೆ, ಆ ಬಲ್ಪನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡ್ಬೋದಾ? ಅಥವಾ ನನ್ನ ಮನೆಯಲ್ಲಿ ಒಂದು ವಾಷಿಂಗ್ ಮಿಷಿನ್ ಇದೆ, ವಾಷಿಂಗ್ ಮಿಷಿನನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡ್ಬೋದಾ? ಅಥವಾ ನನ್ನ ಕಾರ್ ಇದೆ, ಕಾರನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡ್ಬೋದಾ? ಏನಕ್ಕೋಸ್ಕರ ಕನೆಕ್ಟ್ ಮಾಡ್ಬೇಕು ನಾನು? ಮೇ ಬಿ ನಾನು ನನ್ನ ವಾಷಿಂಗ್ ಮಿಷಿನನ್ನು ಎಲ್ಲೋ ಕುತ್ಕೊಂಡು ಅದನ್ನು ಆಫ್ ಆನ್ ಮಾಡೋ ಥರ. ನನ್ನ ಮನೆಯಲ್ಲಿ ಒಂದು ಬಲ್ಪ್ ಇದೆ, ಆ ಬಲ್ಪನ್ನು ನಾನು ಎಲ್ಲೋ ಕುತ್ಕೊಂಡು ಆಫ್ ಆನ್ ಮಾಡ್ಬೋದಾ ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿದರೆ? ಈ ರೀತಿ ಯಾವ್ಯಾವ ಥಿಂಗ್ಸ್ಗಳನ್ನು, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಆಬ್ಜೆಕ್ಟ್ಸ್ಗಳನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿದರೆ ಏನಾಗುತ್ತೆ ನನಗೆ ಬೆನಿಫಿಟ್ಟು? ನಾನು ರಿಮೋಟ್ ಪ್ಲೇಸಲ್ಲಿ ಕುತ್ಕೊಂಡು ಆ ಆಬ್ಜೆಕ್ಟ್ಸ್ಗಳನ್ನು ಅಥವಾ ಥಿಂಗ್ಸ್ಗಳನ್ನು ಏನು ಮಾಡ್ಬೋದು, ಆಫ್ ಆನ್ ಮಾಡ್ಬೋದು ಅಥವಾ ಕಂಟ್ರೋಲ್ ಮಾಡ್ಬೋದು. ಸೊ ಈ ಥರ ಟೆಕ್ನಾಲಜಿ ಬಂದರೆ ತುಂಬ ಹೆಲ್ಪ್ ಆಗಲ್ವಾ? ಸೊ ಈ ರೀತಿಯಾಗಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಆಬ್ಜೆಕ್ಟ್ಸ್ಗಳು, ಥಿಂಗ್ಸ್ಗಳನ್ನೆಲ್ಲ ನಾನು ನೆಟ್ವರ್ಕಿಗೆ ಕನೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಮಾಡೋದಕ್ಕೆ ಏನಂತ ಕರಿತೀನಿ? ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀನಿ. ಥಿಂಗ್ಸ್ಗಳು, ಇಲ್ಲಿ ಥಿಂಗ್ಸ್ ಅಂದರೆ ಏನು? ವಸ್ತುಗಳು ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಿರ್ತವೆ. ಐ ಕ್ಯಾನ್ ಕನೆಕ್ಟ್ ಎ ಚೇರ್ ಟು ದ ಇಂಟರ್ನೆಟ್, ಐ ಕ್ಯಾನ್ ಕನೆಕ್ಟ್ ಎ ಬೆಂಚ್ ಟು ದ ಇಂಟರ್ನೆಟ್, ಐ ಕ್ಯಾನ್ ಕನೆಕ್ಟ್ ಮೈ ಬೈಕ್ ಟು ದ ಇಂಟರ್ನೆಟ್. ಎನಿ ಆಬ್ಜೆಕ್ಟ್ಸ್ ಅದರಿಂದ ನನಗೆ ಯೂಸ್ ಆಗುತ್ತೆ ಅಂತಾದರೆ, ನಾನು ದೂರ ಕೂತ್ಕೊಂಡು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಾದರೆ ನಾನು ಅದನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಬಹುದಾ? ಮಾಡಿದರೆ ಅದನ್ನು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ.
ಸೊ ಹಾಗಾದರೆ ನಿಮಗೀಗ ಅರ್ಥ ಆಗಿದೆ, ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ಈ ಫಿಗರಲ್ಲಿ ನಾವು ತೋರಿಸ್ತಾ ಇದ್ದೀವಿ ಏನೇನೆಲ್ಲ ಆಬ್ಜೆಕ್ಟ್ಸ್ಗಳನ್ನು ನಾನು ನೆಟ್ವರ್ಕಿಗೆ ಕನೆಕ್ಟ್ ಮಾಡಿದ್ದೀನಿ, ಆ ಎಲ್ಲದಕ್ಕೂ ಏನಂತ ಕರಿತೀನಿ, ಆ ಎಲ್ಲ ಆಬ್ಜೆಕ್ಟ್ಸ್ಗಳಿಗೆ ಮತ್ತು ಈ ಟೆಕ್ನಾಲಜಿಗಳಿಗೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀನಿ. ಹಾಗಾದರೆ ಡೆಫಿನೇಷನ್ ಏನಿದೆ? ದ ಇಂಟರ್ನೆಟ್ ಆಫ್ ಥಿಂಗ್ಸ್ ಈಸ್ ಎ ನೆಟ್ವರ್ಕ್ ಆಫ್ ಇಂಟರ್ಕನೆಕ್ಟೆಡ್ ಫಿಸಿಕಲ್ ಆಬ್ಜೆಕ್ಟ್ಸ್ ದಟ್ ಕಲೆಕ್ಟ್ ಆ್ಯಂಡ್ ಎಕ್ಸ್ಚೇಂಜ್ ಡೇಟಾ ಓವರ್ ದ ಇಂಟರ್ನೆಟ್. ನೋಡಿ, ಇಟ್ ಈಸ್ ಆ್ಯನ್ ಇಂಟರ್ ಕನೆಕ್ಷನ್ ಆಫ್ ಫಿಸಿಕಲ್ ಆಬ್ಜೆಕ್ಟ್ಸ್ ಅಂತೀವಿ. ಫಿಸಿಕಲ್ ಆಬ್ಜೆಕ್ಟ್ಸ್ ಅಂದರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಯಾವುದೇ ಆಬ್ಜೆಕ್ಟ್ಸ್ಗಳಾಗಿರ್ಬೋದು, ಓಕೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಯಾವುದೇ ಆಬ್ಜೆಕ್ಟ್ಸ್ಗಳನ್ನು ಇಂಟರ್ ಕನೆಕ್ಟ್ ಮಾಡಿ. ಏನಕ್ಕೋಸ್ಕರ ಇಂಟರ್ ಕನೆಕ್ಟ್ ಮಾಡ್ತೀನಿ ಅಂದರೆ ಟು ಎಕ್ಸ್ಚೇಂಜ್ ದ ಡೇಟಾ. ಅಲ್ಲೇನೋ ಒಂದು ಡೇಟಾ ಇರುತ್ತೆ, ಅದನ್ನು ಇನ್ನೊಂದು ಕಡೆ ಎಕ್ಸ್ಚೇಂಜ್ ಮಾಡಬೇಕು. ಆ ಡೇಟಾನ ತಗೊಂಡು ನಾನೇನೋ ಒಂದು ಪ್ರೋಸೆಸ್ ಮಾಡಬೇಕು. ಇವತ್ತು ತುಂಬ ಫ್ಯಾಕ್ಟ್ರೀಸ್ಗಳಲ್ಲಿ, ತುಂಬ ಕನ್ಸ್ಟ್ರಕ್ಷನ್ಸಲ್ಲಿ, ತುಂಬ ಟೆಕ್ನಾಲಜಿಯನ್ನು ಅಥವಾ ಟೆಕ್ನಿಕಲ್ ಕಂಪ್ನಿಗಳಲ್ಲಿ ಈ ಇಂಟರ್ನೆಟ್ ಆಫ್ ಥಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಇಂಟರ್ನೆಟ್ ಆಫ್ ಥಿಂಗ್ಸ್ ತುಂಬ ಯೂಸ್ ಆಗ್ತಾ ಇದೆ ನಮಗೆ. So, physical objects may be devices, vehicles, buildings and other items embedded with sensors, ಸಾಫ್ಟ್ವೇರ್ಸ್ ಆ್ಯಂಡ್ ಕನೆಕ್ಟಿವಿಟಿ. ಸರ್, ಆಬ್ಜೆಕ್ಟ್ಸ್ಗಳನ್ನು ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಬೆಂಚನ್ನು ಹೆಂಗೆ ಸರ್ ಕನೆಕ್ಟ್ ಮಾಡೋದು ಇಂಟರ್ನೆಟ್ಗೆ? ಅಥವಾ ಒಂದು ಬಲ್ಪನ್ನು ಹೆಂಗೆ ಸರ್ ಕನೆಕ್ಟ್ ಮಾಡೋದು? ವೆಹಿಕಲ್ನ ಹೆಂಗೆ ಸರ್ ಕನೆಕ್ಟ್ ಮಾಡೋದು ಅಂದರೆ, ನಿಮ್ಮ ಫೋನ್ ಹೆಂಗೆ ಕನೆಕ್ಟ್ ಆಗುತ್ತೆ ಇಂಟರ್ನೆಟ್ಗೆ? ಅದರಲ್ಲಿ ಒಂದೇನೋ ಸೆನ್ಸರ್ ಇರುತ್ತೆ, ಒಂದು ಸಾಫ್ಟ್ವೇರ್ ಇರುತ್ತೆ, ಒಂದು ನೆಟ್ವರ್ಕ್ ಕನೆಕ್ಷನ್ ಮಾಡಲಿಕ್ಕೆ ಬೇಕಾದಂಥ ಒಂದು ಡ್ರೈವರ್ಸ್ಗಳಿರ್ತಾವಲ್ವ. ಸೊ ಅದೇ ಡ್ರೈವರ್ಸು, ಅದೇ ಸಾಫ್ಟ್ವೇರ್ಸು, ಅದೇ ಸೆನ್ಸರ್ಸ್ಗಳನ್ನು ನಿಮ್ಮ ವೆಹಿಕಲ್ಗೂ ಕೂಡ ಎಂಬೆಡ್ ಮಾಡಿದರೆ ಅದು ಕೂಡ ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗುತ್ತೆ. ಅದೇ ಥರ ಒಂದು ಬಿಲ್ಡಿಂಗಲ್ಲೂ ಕೂಡ ಒಂದು ಸೆನ್ಸರ್ಸ್ ಇಡ್ತೀನಿ, ಒಂದು ಸಾಫ್ಟ್ವೇರ್ ಇಡ್ತೀನಿ, ಒಂದು ಕನೆಕ್ಟಿವಿಟಿಯನ್ನು ಕೊಡ್ತೀನಿ. ಅಷ್ಟು ಕೊಟ್ಟರೆ ಅದು ಕೂಡ ಕನೆಕ್ಟ್ ಆಗುತ್ತೆ ಇಂಟರ್ನೆಟ್ಗೆ. ಸೊ ಹಾಗಾದರೆ ನೀವು ಯಾವ ಐಟಮನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಲ್ಲಿಂದ ಡೇಟಾವನ್ನು ಪಡೆದುಕೊಳ್ಬೇಕು ಅಂದ್ಕೊಂಡಿದ್ದೀರಾ, ನಿಮಗೆ ಏನೇನು ಬೇಕು? ಆ ಡಿವೈಸಸ್ಸಲ್ಲಿ ಸೆನ್ಸರ್ಸ್ ಇರಬೇಕು, ಸಾಫ್ಟ್ವೇರ್ ಇರಬೇಕು, ಕನೆಕ್ಟಿವಿಟಿ ಇರಬೇಕು. ಐದರ್ ಬ್ಲೂಟೂತ್ ಕನೆಕ್ಟಿವಿಟಿ, ಐದರ್ ವೈಫೈ ಕನೆಕ್ಟಿವಿಟಿ, ಅಥವಾ ಇನ್ನೂ ಲಾಂಗ್ ರೇಂಜಲ್ಲಿ ಬೇಕು ಅಂತೇಳಿದರೆ ಬೇರೆ ಬೇರೆ ರೀತಿಯಾದಂಥ ಕನೆಕ್ಷನ್ ಟೆಕ್ನಾಲಜಿಗಳನ್ನು ಅದರೊಳಗಡೆ ಎಂಬೆಡ್ ಮಾಡಿದರೆ ಅದು ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ. ಓಕೆ, ಇಂಟರ್ನೆಟ್ ಥರ ಇಂಟರ್ನೆಟ್ಟಲ್ಲಿ ನೀವು ಅಕ್ಸೆಸ್ ಮಾಡ್ಬೋದು ಅಂತ. ದೀಸ್ ಕನೆಕ್ಟೆಡ್ ಡಿವೈಸಸ್ ಕ್ಯಾನ್ ಕಮ್ಯುನಿಕೇಟ್ ಆ್ಯಂಡ್ ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ವೆಲ್ ಆಸ್ ವಿತ್ ಹ್ಯೂಮನ್ಸ್ ಟು ಪ್ರೊವೈಡ್ ವ್ಯಾಲ್ಯೂಯಬಲ್ ಇನ್ಸೈಟ್, ಆಟೋಮೇಷನ್ ಆ್ಯಂಡ್ ಇಂಪ್ರೂವ್ಡ್ ಎಫಿಷಿಯನ್ಸಿ. ಈ ಕನೆಕ್ಟೆಡ್ ಡಿವೈಸ್ಗಳನ್ನು ನಾನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಏನಕ್ಕೋಸ್ಕರ ಕನೆಕ್ಟ್ ಮಾಡ್ತೀವಿ, ಅದರಿಂದ ಏನು ಉಪಯೋಗ? ನೋಡಿ, ಅಲ್ಲಿ ಏನೋ ಒಂದು ಡೇಟಾ ಇರುತ್ತೆ. ಡೇಟಾ ಅಂತೇಳಿದರೆ ನಾನು ಏನೋ ಒಂದು ಕಾಡಲ್ಲಿ ಹೋಗ್ಬಿಟ್ಟು ಆ ಮರಗಳನ್ನೆಲ್ಲ ನಾನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಮರಗಳನ್ನು ಹೆಂಗೆ ಸರ್ ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡೋದು ಅಂದರೆ, ಆ ಪ್ರತಿಯೊಂದು ಮರದ ಹತ್ರ ಅಥವಾ ಅಲ್ಲಲ್ಲಿ ನಾನು ಏನು ಮಾಡಿದ್ದೀನಿ, ಒಂದು ಡಿವೈಸ್ನ ಫಿಕ್ಸ್ ಮಾಡಿರ್ತೀನಿ. ಆ ಡಿವೈಸಲ್ಲಿ ಸೆನ್ಸಾರ್ ಇರುತ್ತೆ, ಸಾಫ್ಟ್ವೇರ್ ಇರುತ್ತೆ, ಕನೆಕ್ಟಿವಿಟಿ ಇರುತ್ತೆ. ಅವಾಗ ಏನಾಗುತ್ತೆ, ನಾನು ಅಲ್ಲಿ ಕಾಡಲ್ಲಿ ನಡೀತಕ್ಕಂಥ ಎಲ್ಲ ಡೇಟಾವನ್ನು ನಾನು ಇಲ್ಲೇ ಕೂತ್ಕೊಂಡು ವೀಕ್ಷಣೆ ಮಾಡ್ಬೋದು. ಏನೇನು ಡೇಟಾ ಸರ್? ಏನಾದರೂ ಬೆಂಕಿ ಬಿದ್ದಿದ್ದಾನ ಕಾಡಲ್ಲಿ, ಅದನ್ನು ಇಲ್ಲೇ ಕುತ್ಕೊಂಡು ನೋಡ್ಬೋದು. ಯಾವುದಾದ್ರೂ ಪ್ರಾಣಿಗಳು ಓಡಾಡ್ತಿದ್ದಾವ, ಇಲ್ಲೇ ಕುತ್ಕೊಂಡು ನೋಡ್ಬೋದು. ಆ ಕಾಡಲ್ಲಿ ಟೆಂಪ್ರೇಚರ್ ಎಷ್ಟಿದೆ, ಇಲ್ಲೇ ಕುತ್ಕೊಂಡು ನಾನು ನೋಡ್ಬೋದು ಅಲ್ವಾ. ಎಷ್ಟು ಒಂದು ವ್ಯಾಲ್ಯೂಯಬಲ್ ಇನ್ಸೈಟ್ ಸಿಗುತ್ತೆ ನಮಗೆ ಇಂಟರ್ನೆಟ್ ಆಫ್ ಥಿಂಗ್ಸಿಂದ. ನೋಡಿ, ನೀವೀಗ ಯೋಚನೆ ಮಾಡ್ತಾ ಹೋಗಿ, ನಮ್ಮ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಆಬ್ಜೆಕ್ಟ್ಸ್ಗಳಿಗೆ ನಾನೇನಾದ್ರೂ ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಬೈ ಯೂಸಿಂಗ್ ಒಂದು ಡಿವೈಸ್ ಇರುತ್ತೆ, ಅದರಲ್ಲಿ ಸೆನ್ಸರ್ ಇರುತ್ತೆ, ಮತ್ತು ಸಾಫ್ಟ್ವೇರ್ ಇರುತ್ತೆ, ಮತ್ತು ಕನೆಕ್ಟಿವಿಟಿ ಇರುತ್ತೆ. ಅದನ್ನು ಬ್ಲೂಟೂತ್ ಅಥವಾ ಇಂಟರ್ನೆಟ್ ಮೂಲಕ ಅಕ್ಸೆಸ್ ಮಾಡ್ಬೋದು. ಇಂಥ ಡಿವೈಸ್ನ ತೊಗೊಂಡು ಎಲ್ಲದಕ್ಕೂ ಫಿಕ್ಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಫಿಕ್ಸ್ ಮಾಡಿದರೆ ಏನೆಲ್ಲ ನನಗೆ ಯೂಸ್ ಆಗುತ್ತೆ, ಏನೆಲ್ಲ ಒಂದು ಬೆನಿಫಿಟ್ ಪಡ್ಕೋಬೋದು. ಮನೆಯಲ್ಲಿರೋ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ವಾಷಿಂಗ್ ಮಿಷಿನ್ಗೆ ಈ ರೀತಿಯಾಗಿ ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿದರೆ, ನೀವು ಆಫೀಸ್ಗೆ ಹೋಗಿರ್ತೀರ, ವಾಷಿಂಗ್ ಮಿಷಿನ್ ರನ್ ಆಗ್ತಿರುತ್ತೆ, ಬೇಕು ಅಂದಾಗ ಆಫ್ ಮಾಡ್ಬೋದು, ಬೇಡ ಅಂದಾಗ ನೀನು ಆನ್ ಮಾಡ್ಕೋಬೋದು, ರೈಟ್. ಅದೇ ರೀತಿ ಇನ್ನೂ ಏನೇನೆಲ್ಲ ಕೆಲಸ ಮಾಡ್ಬೋದು, ಬಲ್ಬ್ಗಳಿರ್ಬೋದು. ಅಥವಾ ನನ್ನ ಮನೆ ಡೋರು, ಯಾರಾದ್ರೂ ಆ ಡೋರ್ನ ಓಪನ್ ಮಾಡಿ ಒಳಗಡೆ ಬಂದಿದ್ದಾರಾ, ಯಾರಾದರೂ ಬಂದಿದ್ದರೆ ನೀನು ಅಲ್ಲೇ ಕೂತ್ಕೊಂಡು ನೋಡ್ಬೋದು. ನಿನಗೊಂದು ಅಲಾರಾಮ್ ಬರುತ್ತೆ. ನೋಡಿ, ನಾನು ಮನೆಯ ರೂಮಲ್ಲಿ ಒಂದು ಡಿವೈಸ್ನ ಫಿಕ್ಸ್ ಮಾಡಿರ್ತೀನಿ. ಯಾರಾದರೂ ನಾನು ಇಲ್ಲದೆ ಇದ್ದಾಗ ಒಳಗಡೆ ಬಂದರು ಅಂದರೆ ಆ ಸೆನ್ಸರ್ ಸೆನ್ಸ್ ಮಾಡುತ್ತೆ ಯಾರೋ ಬಂದಿದ್ದಾರೆ ಅಂತ, ನನಗೆ ಡೇಟಾವನ್ನು ಕಳಿಸುತ್ತೆ. ನಾನು ಮೊಬೈಲಲ್ಲಿರೋ ಅಂಥ ಅಪ್ಲಿಕೇಶನ್ ಮೂಲಕ ಅದನ್ನು ನೋಡ್ಬೋದು.
ಯಾರೋ ಬಂದಿದ್ದಾರೆ ಅಂತ, ರೈಟ್. ಸೊ ಈ ರೀತಿಯಾದಂಥ ವ್ಯಾಲ್ಯೂಯಬಲ್ ಇನ್ಸೈಟ್ನ ಕೊಡುತ್ತೆ ಈ ಡಿವೈಸಸ್ಗಳನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡೋದ್ರಿಂದ ಅಂತ. ಓಕೆ, ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಯಾವ ರೀತಿ IoT ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನಾನು ಏನು ಕೊಟ್ಟಿದ್ದೀನಿ ಇಲ್ಲಿ, ಈ ಚಿತ್ರದಲ್ಲಿ ನೋಡ್ಬೋದು ನೀವು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಹಾಗಾದರೆ ಏನು, ಥಿಂಗ್ಸ್ ಪ್ಲಸ್ ಆಬ್ಜೆಕ್ಟ್ಸ್ಗಳಿರಬೇಕು, ಪ್ಲಸ್ ಸೆನ್ಸರ್ಸ್, ಆ್ಯಕ್ಚುಯೇಟರ್ಸ್, ಕಂಟ್ರೋಲರ್ಸ್, ಪ್ಲಸ್ ಇಂಟರ್ನೆಟ್. ಏನೇನಿರಬೇಕು, ಈ 3 ವಸ್ತುಗಳು ಸೇರಿ ನಿಮಗೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಅಲ್ಲಿ ವಸ್ತುಗಳಿರ್ತವೆ, ಥಿಂಗ್ಸ್ ಇರ್ತವೆ, ಮತ್ತು ಸೆನ್ಸರ್ಸು, ಆ್ಯಕ್ಚುಯೇಟರ್ಸು, ಕಂಟ್ರೋಲರ್ಸ್ ಅಂತ ಇರುತ್ತೆ. ಆ್ಯಂಡ್ ಪ್ಲಸ್ ಏನಿರುತ್ತೆ, ನೆಟ್ವರ್ಕ್ ಇರಬೇಕು. ಇದನ್ನು ನಾನು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀನಿ. ಸೆನ್ಸರ್ದು ಕೆಲಸ ಏನು, ಯಾವುದೋ ಒಂದು ಆ ಮರದ ಹತ್ರ ನಾನು ಏನು ಮಾಡಿಬಿಟ್ಟಿರ್ತೀನಿ, ಒಂದು ಸೆನ್ಸರ್ನ ಇಟ್ಟು ಬಂದಿರ್ತೀನಿ ಅಂತ ತಿಳ್ಕೊಳ್ಳಿ ಕಾಡಲ್ಲಿ. ಸೆನ್ಸರ್ದು ಕೆಲಸ ಏನು, ಅಲ್ಲಿರ್ತಕ್ಕಂಥ ಡೇಟಾ ಏನೇನು, ನಾವು ಯಾವ ರೀತಿ ಸೆನ್ಸರು, ಟೆಂಪ್ರೇಚರ್ ಸೆನ್ಸರ್ ಇಟ್ಟಿದ್ರೆ ಟೆಂಪ್ರೇಚರ್ನ ರೀಡ್ ಮಾಡಿ ನಮಗೆ ಕಳಿಸ್ತಾ ಇರುತ್ತೆ. ವೆದರ್ದು ಮಾನಿಟ್ರಿಂಗ್ ಸೆನ್ಸರ್ ಇಟ್ಟಿದ್ರೆ ಅಲ್ಲಿರ್ತಕ್ಕಂಥ ವೆದರ್ನ, ಹ್ಯೂಮಿಡಿಟಿ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಮಾಯಿಶ್ಚರ್ ಇರ್ಬೋದು, ಇದನ್ನು ಏನು ಮಾಡ್ತಾ ಇರುತ್ತೆ, ಅದು ರೀಡ್ ಮಾಡಿ ನಮಗೆ ಕಳಿಸ್ತಾ ಇರುತ್ತೆ. ಆ್ಯಕ್ಚುಯೇಟರ್ಸ್ ಅಂತಕ್ಕಂಥ ಕೆಲವು ಡಿವೈಸ್ಗಳನ್ನು ಯೂಸ್ ಮಾಡ್ತೀವಿ. ಯಾವುದು, ಆ ಎಂಬೆಡೆಡ್ ಡಿವೈಸಲ್ಲಿ. ಅದು ಕೆಲಸ ಏನು ಅಂತೇಳಿದರೆ, ಆ ರೀಡ್ ಮಾಡಿರ್ತಕ್ಕಂಥ ಡೇಟಾವನ್ನು ಏನಾದರೂ ಪ್ರೋಸೆಸ್ ಮಾಡೋದಿದ್ದರೆ ಆ ಪ್ರೋಸೆಸ್ ಮಾಡ್ತಕ್ಕಂಥ ಕೆಲಸ ಆ್ಯಕ್ಚುಯೇಟರ್ಸ್ ಮಾಡುತ್ತೆ. ಮತ್ತು ಕಂಟ್ರೋಲರ್ ಅಂತೇಳಿದರೆ ಆ ಡಿವೈಸ್ನ ನಾನು ನೆಟ್ವರ್ಕಿಂದ ಏನಾದ್ರೂ ಕನೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಮಾಡೋಂಗಿದ್ರೆ, ಡೇಟಾನ ಸೆಂಡ್ ಮಾಡೋದಿರ್ಬೋದು, ರಿಸೀವ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಆಫ್ ಮಾಡೋದಿರ್ಬೋದು, ಆನ್ ಮಾಡೋದಿರ್ಬೋದು, ಈ ರೀತಿಯಾದಂಥ ಕೆಲವೊಂದು ಕೆಲಸಗಳನ್ನು ಈ ಕಂಟ್ರೋಲರ್ ಮಾಡುತ್ತೆ ಅಂತ. ಈ 3 ಇರಬೇಕು. ನಾನೊಂದು ಥಿಂಗ್ನ, ಒಂದು ಮರವನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಬೇಕು ಅಂತಾದರೆ ಮರನ ಡೈರೆಕ್ಟ್ ಕನೆಕ್ಟ್ ಮಾಡಲ್ಲ, ಆ ಮರಕ್ಕೆ ಒಂದು ಡಿವೈಸ್ ಫಿಕ್ಸ್ ಮಾಡ್ತೀನಿ. ಆ ಡಿವೈಸಲ್ಲಿ ಏನಿರಬೇಕು, ಸೆನ್ಸರ್ ಇರಬೇಕು, ಆ್ಯಕ್ಚುಯೇಟರ್ ಇರಬೇಕು, ಕಂಟ್ರೋಲರ್ ಇರಬೇಕು. ಆ ರೀತಿ ಕಂಟ್ರೋಲರ್ ಅಂದರೆ ಮೇ ಬಿ ಒಂದು ಸಾಫ್ಟ್ವೇರ್ ಕೂಡ ಹೌದು. ಓಕೆ, ಒಂದು ಸಾಫ್ಟ್ವೇರ್ ಇರಬೇಕು. ಆ ಥರದ ಡಿವೈಸ್ನ ಫಿಕ್ಸ್ ಮಾಡ್ತೀನಿ. ಪ್ಲಸ್ ಇಂಟರ್ನೆಟ್ ಇರಬೇಕು. ಇಂಟರ್ನೆಟ್ ಅಂದರೆ ಅಲ್ಲಿಂದ ಕಮ್ಯುನಿಕೇಟ್ ಆಗಬೇಕಲ್ಲ ಡೇಟಾ, ನನ್ನ ಮೊಬೈಲಿಗೆ ಅಥವಾ ನನ್ನ ಲ್ಯಾಪ್ಟಾಪಿಗೆ ಕಮ್ಯುನಿಕೇಟ್ ಆಗಬೇಕಲ್ಲ, ಅದಕ್ಕೆ ಇಂಟರ್ನೆಟ್ ಬೇಕು. ಸೊ ಇಷ್ಟು ಮಾಡಿದರೆ ನಿಮಗೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಸ್ಮಾರ್ಟ್ ವಾಚ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಷ್ಟು ದಿನ ಇದ್ದಂಥ ವಾಚ್ಗಳು ಯಾವ ರೀತಿ ಇದ್ವು, ನಾರ್ಮಲ್ ವಾಚಸ್ ಇದ್ವು. ಆದರೆ ಇವತ್ತು ಬಂದಿರತಕ್ಕಂಥ ತುಂಬ ವಾಚ್ಗಳು ಏನಾಗಿದ್ದಾವೆ, ಇಲ್ಲಿ ನಿಮಗೆ ಕಾಣಿಸ್ತಿದೆ, ಸ್ಮಾರ್ಟ್ ವಾಚ್ ಅಂತ ಕರಿತೀವಿ. ಸ್ಮಾರ್ಟ್ ವಾಚ್ ಅಂತ ಏನಕ್ಕೆ ಕರಿತೀವಿ ಅಂದರೆ, ಈ ವಾಚು ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಿದೆ, ತುಂಬ ಡೇಟಾವನ್ನು ಸೆನ್ಸ್ ಮಾಡಿಬಿಟ್ಟು ನನ್ನ ಫೋನಲ್ಲಿ ನಾನು ಅದನ್ನು ಕಂಟ್ರೋಲ್ ಮಾಡ್ಬೋದು, ನೋಡಬಹುದು. ನಾನು ಏನೇನು ಕಂಟ್ರೋಲ್ ಮಾಡುತ್ತೆ, ಇದು ಏನೇನು ಡೇಟಾವನ್ನು ಸೆನ್ಸ್ ಮಾಡುತ್ತೆ, ಇಲ್ಲಿರೋ ಟೆಂಪ್ರೇಚರ್ ಎಷ್ಟು ಅಂತೇಳ್ಬಿಟ್ಟು ಬೇಕಾದರೆ ಈ ಫೋನಲ್ಲಿ ಹೇಳುತ್ತೆ. ಇಲ್ಲಿರ್ತಕ್ಕಂಥ ನನ್ನ ಬ್ಲಡ್ ಪ್ರೆಷರ್ ಎಷ್ಟು ಅಂತ ಸೆನ್ಸ್ ಮಾಡ್ತಾ ಇದೆ, ಬಿಕಾಸ್ ಇದರಲ್ಲಿ ಒಂದು ಸೆನ್ಸರ್ ಇದೆ. ಬ್ಲಡ್ ಪ್ರೆಷರ್ನ ಸೆನ್ಸ್ ಮಾಡುತ್ತೆ, ನನ್ನ ಮೊಬೈಲಲ್ಲಿ ಅಪ್ಲಿಕೇಶನಲ್ಲಿ ನಾನು ನೋಡ್ಬೋದು ಅದನ್ನು. ಓಕೆ, ಆ್ಯಂಡ್ ದೆನ್ ಇನ್ನು ಏನೇನು ಇಲ್ಲಿ ನಾನು ಎಷ್ಟು ನಡೆದಿದ್ದೀನಿ ಇವತ್ತು, ಎಷ್ಟೊತ್ತು ಮಲಗಿದ್ದೀನಿ, ಎಷ್ಟೊತ್ತು ಕೂತಿದ್ದೀನಿ, ಎಲ್ಲ ಡೇಟಾನ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿಬಿಟ್ಟು ಎಲ್ಲಿಗೆ ಕಳಿಸುತ್ತೆ, ನನ್ನ ಮೊಬೈಲಿಗೆ ಕಳಿಸ್ತಿದೆ. ಸೊ ಅದಕ್ಕೆ ಇದನ್ನು ಏನಂತ ಕರಿತೀನಿ, ಸ್ಮಾರ್ಟ್ ವಾಚ್ ಅಂತ ಕರಿತೀನಿ. ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ IoT, ಇಂಟರ್ನೆಟ್ ಆಫ್ ಥಿಂಗ್ಸ್. ವಾಚ್ ಅನ್ನೋದು ಒಂದು ವಸ್ತು. ಆ ವಸ್ತುವನ್ನು ನೋಡಿ ನಾನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿದ್ದೀನಿ. ಆ ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡೋದ್ರ ಮೂಲಕ ನನ್ನ ಮೊಬೈಲಲ್ಲಿ ಏನೇನೋ ಡೇಟಾವನ್ನು ನಾನು ನೋಡ್ತೀನಿ. ಹಾಗಾದರೆ ಏನಿರಬೇಕಿಲ್ಲಿ, ಒಂದು ಸ್ಮಾರ್ಟ್ ವಾಚಲ್ಲಿ ಸೆನ್ಸರ್ಸ್ಗಳಿದ್ದಾವೆ. ಯಾವ್ಯಾವ ಸೆನ್ಸರ್ಸ್ ಇದ್ದಾವೆ, ಬ್ಲಡ್ ಪ್ರೆಷರ್ ಇರ್ಬೋದು, ಆಮೇಲೆ ಅಟ್ಮಾಸ್ಫಿರಿಕ್ ಪ್ರೆಷರ್ ಇರ್ಬೋದು. ಈ ರೀತಿ ಪ್ರೆಷರನ್ನು ಡಿಟೆಕ್ಟ್ ಮಾಡ್ತಕ್ಕಂಥ ಸೆನ್ಸರ್ಸ್ ಇರ್ತವೆ. ಲಕ್ಸ್, ದ ಇಂಟೆನ್ಸಿಟಿ ಆಫ್ ದ ಲೈಟ್ನ ಸೆನ್ಸ್ ಮಾಡ್ತಕ್ಕಂಥ ಸೆನ್ಸರ್ಸ್ ಇದೆ. ಟೆಂಪ್ರೇಚರ್ ಸೆನ್ಸರ್ಸು, ಮೋಷನ್ ಸೆನ್ಸರ್ಸು, ಇವನ್ನೆಲ್ಲ ಈ ವಾಚಲ್ಲಿ ಹಾಕಿದ್ದಾರೆ. ಈ ವಾಚು, ಈ ಸೆನ್ಸರ್ಸು ಇದನ್ನು ಸೆನ್ಸ್ ಮಾಡಿ ಆ ಡೇಟಾವನ್ನು ಕಲೆಕ್ಟ್ ಮಾಡಿ ಗೇಟ್ವೇ ಮೂಲಕ ಅಂತೇಳಿದರೆ ಒಂದು ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಲಿಕ್ಕೆ ಒಂದು ಗೇಟ್ವೇ ಅಂತ ಇರುತ್ತೆ. ಸೊ ಆ ಗೇಟ್ವೇ ಮೂಲಕ ಎಲ್ಲಿಗೆ ಕಳಿಸುತ್ತೆ, ಅದನ್ನು ಡೇಟಾವನ್ನು ಕ್ಲೌಡ್ ಅಥವಾ ಸರ್ವರ್ಗೆ ಕಳಿಸುತ್ತೆ. ಈ ವಾಚ್ಗೆ ನಾನೊಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿರ್ತೀವಿ. ಆ ಅಪ್ಲಿಕೇಶನ್ ಅಥವಾ ಒಂದು ಸರ್ವರ್ ಇರುತ್ತೆ. ಆ ಸರ್ವರ್ಗೆ ಡೇಟಾ ಹೋಗ್ತಾ ಇರುತ್ತೆ ಇಲ್ಲಿಂದ.
ಅಲ್ಲಿ ಇರ್ತಕ್ಕಂಥ ಡೇಟಾವನ್ನು ನಾನು ನನ್ನ ಮೊಬೈಲಲ್ಲಿ ಇರ್ತಕ್ಕಂಥ ಅಪ್ಲಿಕೇಶನನ್ನು ಯೂಸ್ ಮಾಡಿ ಆ ಡೇಟಾನ ಟೆಂಪ್ರೇಚರ್ ಎಷ್ಟಿದೆ, ನಾನು ಎಷ್ಟು ದೂರ ನಡೆದಿದ್ದೀನಿ, ಎಷ್ಟು ಪ್ರೆಷರ್ ಇದೆ ಎಲ್ಲ ಇದರಲ್ಲಿ ನೋಡ್ತೀನಿ. ಓಕೆ, ಸೊ ಈ ರೀತಿಯಾಗಿ ಎವ್ರಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅದರದ್ದು ಸ್ಟ್ರಕ್ಚರ್ ಇದೇ ರೀತಿ ಇರುತ್ತೆ. ಸೆನ್ಸರ್ಸ್ಗಳಿರ್ತವೆ, ಆ ಸೆನ್ಸರ್ಸ್ಗಳು ಡೇಟಾವನ್ನು ಸೆನ್ಸ್ ಮಾಡ್ತವೆ, ಗೇಟ್ವೇ ಮುಖಾಂತರ ಕ್ಲೌಡ್ ಅಥವಾ ಸರ್ವರ್ ಅಥವಾ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಕ್ಲೌಡ್ ಅಥವಾ ಸರ್ವರಲ್ಲಿ ಸೇವ್ ಮಾಡ್ತೀವಿ. ಅಲ್ಲಿ ಸೇವ್ ಆಗಿರುವಂಥ ಡೇಟಾವನ್ನು ನನ್ನ ಮೊಬೈಲಲ್ಲಿರೋ ಆ್ಯಪ್ಗಳು ಏನು ಮಾಡುತ್ತೆ, ಅದನ್ನು ರೀಡ್ ಮಾಡಿಬಿಟ್ಟು ನನಗೆ ಶೋ ಮಾಡುತ್ತೆ, ಅಂದರೆ ಡಿಸ್ಪ್ಲೇ ಮಾಡುತ್ತೆ ಅಂತ. ನೋಡಿ, ನಾನು ಈ ವಾಚಿಗೆ ಸಂಬಂಧಪಟ್ಟಂಥ ಒಂದು ಆ್ಯಪನ್ನು ಈ ಮೊಬೈಲಲ್ಲಿ ಹಾಕ್ಕೊಂಡಿದ್ದೀನಿ. ಆ ಆ್ಯಪಿಗೆ ಡೇಟಾ ಎಲ್ಲಿಂದ ಬರುತ್ತೆ? ಡೈರೆಕ್ಟಾಗಿ ವಾಚಿಂದ ಬರಲ್ಲ, ಈ ವಾಚಿಂದ ಕ್ಲೌಡ್ ಅಥವಾ ಸರ್ವರಿಗೆ ಹೋಗುತ್ತೆ, ಆ ಸರ್ವರಿಂದ ನನ್ನ ಮೊಬೈಲಿಗೆ ಬರುತ್ತೆ, ಅದರಲ್ಲೂ ಅಪ್ಲಿಕೇಶನಿಗೆ ಬರುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ IoT. ಹೆಂಗೆ ವರ್ಕ್ ಆಗುತ್ತೆ IoT ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಓಕೆ, ಸೊ ಇನ್ನೂ ನೋಡೋದಾದರೆ ಹೌ IoT ವರ್ಕ್ಸ್, ಹೇಗೆ ವರ್ಕ್ ಆಗುತ್ತಿದು ಅಂತ ನೋಡೋದಾದರೆ, ಫಸ್ಟ್ ಥಿಂಗ್ ನೋಡಿ, IoT ಡಿವೈಸಸ್ ಕಲೆಕ್ಟ್ ಡೇಟಾ ಅಬೌಟ್ ದೇರ್ ಸರೌಂಡಿಂಗ್ಸ್. ಫಸ್ಟು IoT ಡಿವೈಸ್ ಅಂತ ಏನಿರುತ್ತೆ, ನಾನು ಎಲ್ಲಿಗೆ ಹೋಗಿ ಫಿಕ್ಸ್ ಮಾಡಿರ್ತೀನಿ, ಆ ಡಿವೈಸ್ಗಳು ಅಲ್ಲಿ ಸರೌಂಡಿಂಗಲ್ಲಿ ನಡೀತಿರ್ತಕ್ಕಂಥ ಡೇಟಾವನ್ನು ಕಲೆಕ್ಟ್ ಮಾಡ್ತವೆ. ಟೆಂಪ್ರೇಚರ್ ಇರ್ಬೋದು, ಮಾಯಿಶ್ಚರ್ ಇರ್ಬೋದು, ಪ್ರೆಷರ್ ಇರ್ಬೋದು, ಅಥವಾ ಯಾರಾದರೂ ಬಂದ್ರ ಅಥವಾ ಹೋದ್ರ ಅಂತ ಮೋಷನ್ ಇರ್ಬೋದು, ಈ ರೀತಿಯಾದಂಥ ಡೇಟಾವನ್ನು ಕಲೆಕ್ಟ್ ಮಾಡ್ತವೆ. ಆ ಡೇಟಾವನ್ನು ಡಿವೈಸ್ ಕನೆಕ್ಟ್ ಟು ದ ಇಂಟರ್ನೆಟ್ ವಯ ಬ್ಲೂಟೂತ್ ಆರ್ ವೈಫೈ. ಈ ಡಿವೈಸ್ಗಳು ಬ್ಲೂಟೂತ್ ಅಥವಾ ವೈಫೈ ಅಥವಾ ಇನ್ನೂ ವೈಮ್ಯಾಕ್ಸ್ ಅಥವಾ ಬೇರೆ ಬೇರೆ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನೆಟ್ವರ್ಕಿಗೆ ಕನೆಕ್ಟ್ ಆಗ್ತವೆ, ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗ್ತವೆ. ಆ ಇಂಟರ್ನೆಟ್ಟಿಗೆ ಕನೆಕ್ಟ್ ಆದಮೇಲೆ ಡೇಟಾ ಈಸ್ ಸೆಂಟ್ ಟು ದ ಕ್ಲೌಡ್. ಆ ಡೇಟಾ ಎಲ್ಲ ಹೋಗ್ಬಿಟ್ಟು ಎಲ್ಲಿ ಕೂತ್ಕೊಳ್ಳುತ್ತೆ, ಕ್ಲೌಡಲ್ಲಿ ಅಥವಾ ಸರ್ವರಲ್ಲಿ ಸೇವ್ ಆಗುತ್ತೆ, ಅಂದರೆ ಇಂಟರ್ನೆಟ್ಟಲ್ಲಿ ಸೇವ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಆ ಸೇವ್ ಆಗಿರೋ ಡೇಟಾವನ್ನು ನಾವೇನು ಮಾಡ್ಬೋದು, ನಮ್ಮ ಆ್ಯಪ್ಗಳ ಮೂಲಕ, ನನ್ನ ಲ್ಯಾಪ್ಟಾಪಲ್ಲಿರೋ ಆ್ಯಪ್ ಇರ್ಬೋದು ಅಥವಾ ವೆಬ್ಸೈಟ್ ಇರ್ಬೋದು ಅಥವಾ ಮೊಬೈಲಲ್ಲಿರೋ ಆ್ಯಪ್ ಮೂಲಕ ಅಕ್ಸೆಸ್ ಮಾಡಿ ನೋಡಬಹುದು. ಸರ್, ಇದರಿಂದ ಏನೇನು ಬೆನಿಫಿಟ್ ಆಗುತ್ತೆ, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸರ್ ಇದನ್ನು? ನಾನು ಸುಮ್ಮನೆ ಥಿಂಕ್ ಮಾಡಿ. ಈ ಒಂದು ಟೆಕ್ನಾಲಜಿ ನಿಮ್ಮ ಹತ್ರ ಇದೆ ಅಂದರೆ ನೀವು ಎಲ್ಲೆಲ್ಲಿ ಇದನ್ನು ಒಳ್ಳೆಯ ಉದ್ದೇಶಕ್ಕೆ ಯೂಸ್ ಮಾಡ್ಬೋದು. ನಾನು ಈಗಾಗಲೇ ಹೇಳಿದ್ದೀನಿ, ಮನೆಯಲ್ಲಿ ನನ್ನ ಲೈಟ್ ಆಫ್ ಆನು ಮಾಡೋದಿರ್ಬೋದು ದೂರ ಕೂತ್ಕೊಂಡು. ನನ್ನ ಮನೆಯಲ್ಲಿ ಯಾರೋ ಬಂದರು ಅಂತ ನನಗೆ ನನ್ನ ಆಫೀಸಲ್ಲೇ ಗೊತ್ತಾಗುತ್ತೆ, ಅಲರ್ಟ್ ಬರುತ್ತೆ ನನಗೆ. ಸೊ ನಾನು ಯಾರೋ ಬಂದಿದ್ದಾರೆ ಅಂತೇಳ್ಬಿಟ್ಟು ಬೇಕಾದ್ರೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದು. ವೆಹಿಕಲ್ಸ್ಗಳಲ್ಲಿ ಫಿಕ್ಸ್ ಮಾಡೋದ್ರಿಂದ ಏನೆಲ್ಲ ಅಪ್ಲಿಕೇಶನ್ ಆಗುತ್ತೆ, ವೆಹಿಕಲ್ಸಲ್ಲಿ ಒಂದು IoT ಡಿವೈಸ್ನ ಫಿಕ್ಸ್ ಮಾಡ್ತೀನಿ. ಅದು ಏನೇನೆಲ್ಲ ಸೆನ್ಸ್ ಮಾಡುತ್ತೆ ಅಂದರೆ, ನನ್ನ ವೆಹಿಕಲ್ದ ಇಂಜಿನ್ ಅದರದ್ದು ಸ್ಥಿತಿ ಯಾವ ರೀತಿ ಇದೆ, ನನ್ನ ಯಾವುದಾದ್ರೂ ಇಕ್ವಿಪ್ಮೆಂಟ್ಸ್ಗಳು ಫೇಲ್ಯೂರ್ ಆಗಿದಾವ ಅದನ್ನೆಲ್ಲ ಸೆನ್ಸ್ ಮಾಡ್ತಾ ಇರುತ್ತೆ. ಸೆನ್ಸ್ ಮಾಡಿ ಡ್ರೈವರಿಗೆ ಅಲರ್ಟ್ ಕೊಡ್ತಾ ಇರುತ್ತೆ. ಇಸ್ ಇಟ್ ನಾಟ್ ಅ ಗುಡ್ ಅಪ್ಲಿಕೇಶನ್? ಮತ್ತು ಇನ್ನು ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀರಾ. ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಾಗ ಈಗೆಲ್ಲ ಸ್ಮಾರ್ಟ್ ಬಿಲ್ಡಿಂಗ್ ಅಂತ ಬಂದಿದ್ದಾವೆ. ನಿಮ್ಮ ಡೋರ್ಗಳಲ್ಲಿ IoT ಡಿವೈಸ್ಗಳಿರ್ತವೆ, ರೂಮ್ಗಳಲ್ಲಿ IoT ಡಿವೈಸ್ಗಳನ್ನು ಹಾಕಿರ್ತೀವಿ. ಮತ್ತು ಅವುಗಳದ್ದು ಸ್ಟ್ರಕ್ಚರ್ನ ಮಾನಿಟ್ರ್ ಮಾಡೋದಕ್ಕೆ, ಆ ಸ್ಟ್ರಕ್ಚರ್ದು ಸ್ಟ್ರೆಂತ್ ಹೇಗಿದೆ ಅಂತ ಮಾನಿಟ್ರ್ ಮಾಡೋದಕ್ಕೆ IoT ಡಿವೈಸ್ಗಳನ್ನು ಹಾಕಿರ್ತೀವಿ. ಅಲ್ಲಿ ಇರ್ತಕ್ಕಂಥ ಸೆನ್ಸರ್ಸ್ಗಳು ಡೇಟಾನ ಸೆನ್ಸ್ ಮಾಡಿ ನಿಮಗೆ ಕಳಿಸೋದ್ರಿಂದ ನಿಮಗೆ ಅದರ ಸ್ಟ್ರಕ್ಚರ್ದು ಸ್ಟ್ರೆಂತ್ ಹೇಗಿದೆ ಅಂತ ಇಲ್ಲೇ ಕುತ್ಕೊಂಡು ನೋಡ್ಬೋದು. ಆ ರೂಮ್ಗಳಲ್ಲಿ ಯಾರಾದರೂ ಬಂದಿದ್ದಾರೆ ಅಂತ ನೋಡ್ಬೋದು. ಸೊ ಹೀಗೆ ಡಿಫ್ರೆಂಟ್ ಫೀಲ್ಡ್ಸಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಈ IoTಯನ್ನು. ಈಗ ಅಗ್ರಿಕಲ್ಚರಲ್ಲಿ IoTಯನ್ನು ಯೂಸ್ ಮಾಡ್ತಿದ್ದಾರೆ. ಅಗ್ರಿಕಲ್ಚರಲ್ಲಿ ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂದರೆ, ನೀವು ಯೂಶ್ವಲಿ ಹೊಲದಲ್ಲಿ ನೀರು ಹಾಯಿಸ್ಬೇಕಾದ್ರೆ ನೀವೇ ಹೋಗ್ಬಿಟ್ಟು ಆ ಬೋರ್ವೆಲ್ಲನ್ನು ಆಫ್ ಅಥವಾ ಆನ್ ಮಾಡಿ ಬರಬೇಕು ಅಲ್ವಾ? ಅಥವಾ ನನಗೆ ಸಾಯಿಲ್ ಮಾಯಿಶ್ಚರ್ ಡ್ರೈ ಆಗಿದೆ ಅಂತ ಅಂದಾಗ ನೀವು ನೀರು ಬಿಡಬೇಕು. ಅದೆಲ್ಲ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆಗಿದೆ ಅಂದಾಗ ಆಫ್ ಮಾಡ್ತೀರಾ ಅಲ್ವಾ? ಇದನ್ನು IoT ಯೂಸ್ ಮಾಡಿ ಆಟೋಮೆಟಿಕ್ ಮಾಡ್ಬೋದಾ? ಹೇಗೆ? ನಮ್ಮ ಹೊಲದಲ್ಲಿ ಅಲ್ಲಲ್ಲಿ ಸೆನ್ಸರ್ಸ್ಗಳನ್ನು ಇಟ್ಟಿರ್ತೀನಿ. ಆ ಸೆನ್ಸರ್ಸ್ಗಳು ಏನು ಸೆನ್ಸ್ ಮಾಡ್ತವೆ ಅಂದರೆ ಸಾಯಿಲಲ್ಲಿರೋ ಮಾಯಿಶ್ಚರ್ನ ಸೆನ್ಸ್ ಮಾಡ್ತವೆ. ಸೆನ್ಸ್ ಮಾಡಿಬಿಟ್ಟು ಡೇಟಾವನ್ನು ಕಳಿಸ್ತವೆ. ಎಲ್ಲಿಗೆ? ಇಂಟರ್ನೆಟ್ಟಿಗೆ ಕಳಿಸ್ತವೆ, ಕ್ಲೌಡಲ್ಲಿ ಸೇವ್ ಆಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನಾನು ಮೊಬೈಲಲ್ಲಿ ನೋಡ್ಬೋದು.
ಆ ಮೊಬೈಲಲ್ಲಿ ನೋಡುವಾಗ ನನಗೆ ಮಾಯಿಶ್ಚರ್ ಕಂಟೆಂಟ್ ಎಷ್ಟಿದೆ ನನ್ನ ಹೊಲದಲ್ಲಿ ಅಂತ ಗೊತ್ತಾಗುತ್ತೆ. ಕಂಟೆಂಟ್ ಕಡಿಮೆ ಇತ್ತು ಅಂತೇಳಿದರೆ ನಾನು ಇಲ್ಲಿಂದನೇ ಕೂತ್ಕೊಂಡು ನನ್ನ ಮೋಟ್ರನ್ನು ಆನ್ ಮಾಡ್ತೀನಿ. ಯಾವಾಗ ಮಾಯಿಶ್ಚರ್ ಕಂಟೆಂಟು ಜಾಸ್ತಿ ಆಗುತ್ತೆ ನಾನು ಇಲ್ಲಿಂದನೇ ಅದನ್ನು ಏನು ಮಾಡ್ತೀನಿ, ಆಫ್ ಮಾಡ್ತೀನಿ. ಸೊ ಇಸ್ ಇಟ್ ನಾಟ್ ಎ ಗುಡ್ ಅಪ್ಲಿಕೇಶನ್? ಸೊ ಅದೇ ರೀತಿ ತುಂಬ ಫೀಲ್ಡ್ಗಳಲ್ಲಿ ಹೆಲ್ತ್ ಕೇರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು, ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಇರ್ಬೋದು, ಎಲ್ಲ ಕಡೆ ಈ IoT ಯೂಸ್ ಮಾಡ್ತಾ ಇದ್ದಾರೆ ಇವತ್ತು. ಹಾಗಾದರೆ IoT ಒಂದು ಟೆಕ್ನಾಲಜಿ ಇರಬೇಕು ಅಂತೇಳಿದ್ರೆ ಏನೇನೆಲ್ಲ ಕಾಂಪೊನೆಂಟ್ಸ್ಗಳಿರ್ತವೆ IoTನಲ್ಲಿ ಅಂತ ನೋಡೋದಾದರೆ, ವೆರಿ ಫಸ್ಟ್ ಥಿಂಗ್ ಈಸ್ ಡಿವೈಸಸ್ ಆರ್ ಥಿಂಗ್ಸ್, ಅವು ಇರಬೇಕು. ಮತ್ತು ವೆರಿ ಇಂಪಾರ್ಟೆಂಟ್ ಏನೋ ಆ ಡಿವೈಸ್ಗಳು ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಬೇಕು ಅಂದರೆ ಕನೆಕ್ಟಿವಿಟಿ ಇರಬೇಕು, ಅಂದರೆ ನೆಟ್ವರ್ಕ್ ಕನೆಕ್ಟ್ ಮಾಡ್ತಕ್ಕಂಥ ಫೆಸಿಲಿಟಿ ಇರಬೇಕು. ಮೇ ಬಿ ಕನೆಕ್ಟಿವಿಟಿ ಅಂತೇಳಿದರೆ ಡ್ರೈವರ್ಸ್ಗಳಿರ್ಬೋದು, ಪೋರ್ಟ್ಸ್ಗಳಿರ್ಬೋದು, ಅಥವಾ ಪ್ರೋಟೋಕಾಲ್ಸ್ ಅಂತ ಕರಿತೀವಿ ಕಂಪ್ಯೂಟರ್ ಸೈನ್ಸಲ್ಲಿ, ಆ ಪ್ರೋಟೋಕಾಲ್ಸ್ಗಳಿರ್ಬೋದು. ಓಕೆ, ಇವೆಲ್ಲ ಬೇಕಾಗ್ತವೆ ಕನೆಕ್ಟಿವಿಟಿ ಅಂತೇಳಿದರೆ. ನೆಕ್ಸ್ಟ್ ಡೇಟಾ ಪ್ರೊಸೆಸ್ಸಿಂಗ್, ಅಲ್ಲಿ ರೀಡ್ ಮಾಡಿರುವಂಥ ಡೇಟಾವನ್ನು ಪ್ರೋಸೆಸ್ ಮಾಡ್ತಕ್ಕಂಥ ಟೆಕ್ನಾಲಜಿಗಳು ಬೇಕು, ಡೇಟಾ ಪ್ರೊಸೆಸ್ಸಿಂಗ್ ಟೆಕ್ನಾಲಜಿ ಬೇಕು. ಆಮೇಲೆ ಆ ಡೇಟಾವನ್ನು ಸ್ಟೋರ್ ಮಾಡಲಿಕ್ಕೆ ಕ್ಲೌಡ್ ಆರ್ ಎಡ್ಜ್ ಕಂಪ್ಯೂಟಿಂಗ್ ಬೇಕು. ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ನಾವು ಹೇಳಿದ್ದೀವಿ ಡೇಟಾವನ್ನು ಸ್ಟೋರ್ ಮಾಡ್ತಕ್ಕಂಥದ್ದು ಅಂತ, ಆ ಕ್ಲೌಡ್ ಬೇಕು ನಮಗೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆ್ಯಂಡ್ ಸರ್ವೀಸಸ್, ನಮ್ಮ ಡೇಟಾವನ್ನು ನೋಡಲಿಕ್ಕೆ ಆ್ಯಪ್ಗಳು ಬೇಕು. ಮೊಬೈಲಲ್ಲಿ ನೋಡಬೇಕು ತಾನೇ ನಾನು, ಅದಕ್ಕೇನು ಬೇಕು ನನಗೆ, ಆ್ಯಪ್ಗಳು ಬೇಕು. ಸೊ ಅಪ್ಲಿಕೇಶನ್ಸ್ ಆ್ಯಂಡ್ ಸರ್ವೀಸಸ್ ಬೇಕು. ಸೆಕ್ಯುರಿಟಿ ಇಂಪಾರ್ಟೆಂಟ್, ಯಾರು ಬೇಕೋ ಅವರು ಡೇಟಾವನ್ನು ನೋಡೋಂಗಿಲ್ಲ. ಯಾರು ಅದು ಅಥರೈಸ್ಡ್ ಪರ್ಸನ್ ಇರ್ತಾನೆ ಅವನು ಮಾತ್ರ ಡೇಟಾವನ್ನು ನೋಡೋ ರೀತಿ, ಯಾರೋ ಆ ಡೇಟಾವನ್ನು ಕದಿದೇ ಇರೋ ರೀತಿ, ಯಾಕಂದರೆ ನೆಟ್ವರ್ಕಲ್ಲಿ ಸೇವ್ ಮಾಡ್ತಾ ಇದ್ದೀವಿ ಡೇಟಾವನ್ನು. ಸೊ ಅದಕ್ಕೆ ಸೆಕ್ಯುರಿಟಿ ಕೊಡಬೇಕಾಗತ್ತೆ. ಅನಾಲಿಟಿಕ್ಸ್ ಆ್ಯಂಡ್ ಇನ್ಸೈಟ್ಸ್, ಅನಾಲಿಟಿಕ್ಸ್ ಅಂತಕ್ಕಂಥದ್ದು ಲಾರ್ಜ್ ಅಮೌಂಟ್ ಆಫ್ ಡೇಟಾ ಬಂದಾಗ ಅದನ್ನು ಪ್ರೋಸೆಸ್ ಮಾಡಿ ಏನಾದರೂ ಅದರಿಂದ ಒಂದು ಸಮ್ಮರಿ ರೂಪದಲ್ಲಿ ಮಾಡಿ ಒಂದು ನಾಲೆಡ್ಜ್ನ ಪಡೆಯೋದಕ್ಕೆ ಅನಾಲಿಟಿಕ್ಸ್ ಅಂತ ಕರಿತೀವಿ. ಆ ಅನಾಲಿಟಿಕ್ಸ್ ಮತ್ತು ಇನ್ಸೈಟ್ಸ್ಗಳು ಬೇಕು. ಈಗೆಲ್ಲ ಬಿಗ್ ಡೇಟಾ ಅನಾಲಿಸಿಸ್ ಅಂತ ಬಂದಿದೆ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ನ ಯೂಸ್ ಮಾಡ್ತೀವಿ ಆ ಡೇಟಾವನ್ನು ಪ್ರೋಸೆಸ್ ಮಾಡಲಿಕ್ಕೆ, ಮಾಡಿಬಿಟ್ಟು ನಮಗೇನು ಬೇಕೋ ಆ ನಾಲೆಡ್ಜ್ನ ಪಡೆದುಕೊಳ್ತೀವಿ ಅಂತೇಳಿ, ರೈಟ್. ಮಾನಿಟ್ರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡಿವೈಸಸ್ಗಳು ಬೇಕು. ನಮ್ಮ ಈ ಪ್ರೋಸೆಸ್ ಎಲ್ಲ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಮಾನಿಟ್ರ್ ಮಾಡೋದಿರ್ಬೋದು, ಮತ್ತು ಮ್ಯಾನೇಜ್ ಮಾಡ್ತಕ್ಕಂಥ ಡಿವೈಸಸ್ಗಳು ಬೇಕು. ಸೊ ಇದಿಷ್ಟು ಕಾಂಪೊನೆಂಟ್ಸ್ಗಳು ಯೂಶ್ವಲಿ ಒಂದು IoT ಅಪ್ಲಿಕೇಶನಲ್ಲಿ ಇರುತ್ತೆ ಅಂತ. ಓಕೆ, ಸೊ ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು, ನೆನ್ಪಿಟ್ಕೊಂಡಿರಿ ಏನೆಲ್ಲ ಇರಬೇಕು ಅಂತೇಳಿ, ರೈಟ್. ಸೊ ನೆಕ್ಸ್ಟ್, ಹಾಗಾದರೆ ಅಪ್ಲಿಕೇಶನ್ಸ್ ಆಫ್ IoT ಅಂತ ನೋಡೋಣ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಈ IoTಯನ್ನು ಅಂತ. ಈಗ ನಿಮಗೆ ಹೇಳಿದ್ದೀನಿ ನಾನು, ಈಗ ಆಲ್ರೆಡಿ ಹೇಳಿದ್ದೀನಿ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತೇಳಿ. ಅದು ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತಾಯಿದ್ದೀನಿ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾಜಿಸ್ಟಿಕ್ಸ್ ಕಂಪ್ನಿಗಳೇನಿದ್ದಾವೆ ಈ IoTಯನ್ನು ಯೂಸ್ ಮಾಡ್ತಿದ್ದಾವೆ. ಏನಕ್ಕೋಸ್ಕರ? ಫ್ಲೀಟ್ ಮ್ಯಾನೇಜ್ಮೆಂಟ್, ಗೂಡ್ಸ್ ಟ್ರ್ಯಾಕಿಂಗ್ ಅಂತೇಳಿ. ಅಂದರೆ ಒಂದು ಲಾರಿಗಳು ತುಂಬ, ಈಗ VRL ಲಾಜಿಸ್ಟಿಕ್ಸ್ ಇದೆ. VRL ಲಾಜಿಸ್ಟಿಕ್ಸ್ಗಳು ದೇಶಾದ್ಯಂತ ಲಾರಿಗಳಲ್ಲಿ ಆ ಗೂಡ್ಸ್ನ ತಗೊಂಡು ಹೋಗ್ತಾ ಇರ್ತವೆ. ಆ ಹೋಗ್ಬೇಕಾದ್ರೆ ಯಾವ ಲಾರಿ ಎಲ್ಲಿದೆ ಅಂತ ಓನರ್ ಅಲ್ಲೇ ಕುತ್ಕೊಂಡು ನೋಡ್ಬೋದು. ಹೀಗೆ ಪ್ರತಿಯೊಂದು ಲಾರಿಗಳಲ್ಲೂ IoT ಡಿವೈಸ್ಗಳಿದ್ದಾವೆ. ಅದು ಸೆನ್ಸ್ ಮಾಡ್ತಾ ಇರುತ್ತೆ. ಸೆನ್ಸ್ ಮಾಡಿ ಇಂಟರ್ನೆಟ್ಟಿಗೆ ಡೇಟಾ ಕಳಿಸುತ್ತೆ. ಆ ಇಂಟರ್ನೆಟ್ಟಲ್ಲಿರೋ ಡೇಟಾವನ್ನು, ಅಂದರೆ ಕ್ಲೌಡಲ್ಲಿರೋ ಡೇಟಾವನ್ನು ಇವನು ಕುತ್ಕೊಂಡು ನೋಡ್ತಾ ಇರ್ಬೋದು ಯಾವ ಗಾಡಿ ಎಲ್ಲಿದೆ. ಈವನ್ ಪ್ರತಿಯೊಂದು ವೆಹಿಕಲ್ಲಿಂದು ಗೂಡ್ಸ್ಗಳು, ಒಳಗಡೆ ಏನಾದರೂ ಗೂಡ್ಸ್ಗಳು ಅವುಗಳ ಸ್ಥಿತಿ ಹೇಗಿದೆ, ಏನಾದರೂ ತುಂಬ ವೈಬ್ರೇಷನ್ಸ್ ಬರ್ತಾ ಇದೆನಾ ಅಥವಾ ಏನಾದರೂ ನಾರ್ಮಲ್ ಆಗಿದೆನಾ, ಅದನ್ನೆಲ್ಲ ಚೆಕ್ ಮಾಡ್ಬೋದು. ಸೊ ಅದು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾಜಿಸ್ಟಿಕ್ಸ್. ಆಮೇಲೆ ಪ್ರತಿಯೊಂದು ಗಾಡಿಗಳ ಸ್ಥಿತಿ, ಇಂಜಿನ್ ಹೇಗಿದೆ, ಬ್ರೇಕ್ ಏನಾಗಿದೆ, ಅದರಲ್ಲಿ ಏನಾದರೂ ಇಕ್ವಿಪ್ಮೆಂಟ್ಸ್ಗಳು ಹಾಳಾಗಿದ್ದಾವ, ಅದನ್ನು ಕೂಡ ಸೆನ್ಸ್ ಮಾಡಿ ನಮ್ಮ ಮೊಬೈಲಲ್ಲಿ ನೋಡ್ಬೋದು ನಾವು. ಈ ರೀತಿಯಾಗಿ ಯಾವುದೋ ಒಂದು ಇಂಜಿನ್ ಹಾಳಾಗಿದೆ, ಬ್ರೇಕ್ ಹಾಳಾಗಿದೆ ಅಂತ ಅದನ್ನು ಕೂಡ ನೋಡ್ಬೋದು ಅಂತ. ನೆಕ್ಸ್ಟ್ ಯುಟಿಲಿಟೀಸ್ ಅಂತ ಇದೆ. ಯುಟಿಲಿಟೀಸ್ ಅಂದರೆ ಈ ಎಲೆಕ್ಟ್ರಿಕಲ್ ಪವರ್ ಸ್ಟೇಷನ್ಸ್ಗಳಲ್ಲಿ ಅಥವಾ ಎಲೆಕ್ಟ್ರಿಕಲ್ ಗ್ರಿಡ್ಗಳಲ್ಲಿ ಯೂಸ್ ಮಾಡ್ತಾರೆ. ಸ್ಮಾರ್ಟ್ ಮೀಟ್ರಿಂಗ್, ಸ್ಮಾರ್ಟ್ ಗ್ರಿಡ್ ಮ್ಯಾನೇಜ್ಮೆಂಟ್ ಅಂತ. ನೀವು ಎಲೆಕ್ಟ್ರಿಸಿಟಿ ಎಷ್ಟು ಯೂಸ್ ಮಾಡಿದ್ರಿ ಅನ್ನೋದನ್ನು ಕೂಡ ಸೊ ಸೆನ್ಸರ್ಗಳ ಮೂಲಕ ಸೆನ್ಸ್ ಮಾಡಿ ಆ ಡೇಟಾವನ್ನು ಮೊಬೈಲಲ್ಲಿ ನೋಡ್ಬೋದು. ಈಗೆಲ್ಲ ಗ್ರಿಡ್ಗಳು, ಪವರ್ ಸ್ಟೇಷನ್ಸ್ಗಳೇನಿದ್ದಾವೆ ಅಲ್ಲೂ ಕೂಡ ಈ IoTಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ಮಾರ್ಟ್ ಗ್ರಿಡ್ ಅಂತ ಕರೀತಾರೆ. ಸ್ಮಾರ್ಟ್ ಸಿಟೀಸ್
ಇನ್ನು ಸಿಟಿಗಳನ್ನೆಲ್ಲ ಸ್ಮಾರ್ಟ್ ಸಿಟಿ ಅಂತ ಕರಿತಿದ್ದೀವಿ. ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಗೊತ್ತಿರುತ್ತೆ ಸ್ಮಾರ್ಟ್ ಸಿಟಿ ಅಂದರೆ ಏನು ಅಂತೇಳಿ. ಸ್ಮಾರ್ಟ್ ಸಿಟಿ ಅಂತೇಳಿದರೆ ಸಿಟಿನಲ್ಲಿರ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವುಗಳನ್ನೆಲ್ಲ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಎಲ್ಲೋ ಒಂದು ಸೆಂಟ್ರಲ್ ಪಾಯಿಂಟಿಂದನೇ ಕಂಟ್ರೋಲ್ ಮಾಡೋ ಥರ ಇದ್ದರೆ, ಆಟೋಮೆಟಿಕ್ಕಾಗಿ ನಡೆಯೋ ಥರ ಇದ್ದರೆ ಅದನ್ನು ಸ್ಮಾರ್ಟ್ ಸಿಟಿ ಅಂತ ಕರಿತೀನಿ. ಸ್ಮಾರ್ಟ್ ಬಿಲ್ಡಿಂಗ್ನ ಸ್ಮಾರ್ಟ್ ಅಂತ ಯಾವಾಗ ಕರಿತೀನಿ ನಾನು? ನನ್ನ ಮನೆಯಲ್ಲಿ ಎಲ್ಲ ಆಟೋಮೆಟಿಕ್ಕಾಗಿ ನಡೀತಾ ಇರುತ್ತೆ. ದಟ್ ಮೀನ್ಸ್ ದಟ್ ಸ್ಮೋಕ್ ಡಿಟೆಕ್ಟರ್ ಇರುತ್ತೆ. ಯಾವುದೋ ಒಂದು ಬೆಂಕಿ ಬಿದ್ದರೆ ಎಲ್ರಿಗೂ ಅಲರ್ಟ್ ಬರೋ ಥರ ಒಂದು ಟೆಕ್ನಾಲಜಿ ಇರುತ್ತೆ. ಎಲ್ಲೋ ಒಂದು ಹತ್ರ ಬೆಂಕಿ ಬಂತು ಅಂದರೆ ಅದನ್ನು ಸೆನ್ಸ್ ಮಾಡೋದಕ್ಕೆ ಸ್ಮೋಕ್ ಸೆನ್ಸರ್ ಅಂತ ಕರಿತೀವಿ. ಆ ಸೆನ್ಸರು ಡೇಟಾವನ್ನು ಎಲ್ಲರೂ ಮೊಬೈಲಿಗೆ ಕಳಿಸ್ತಾ ಇರುತ್ತೆ. ಆಮೇಲೆ ಪ್ರತಿಯೊಂದು ವಸ್ತುಗಳು, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಆಟೋಮೆಟಿಕ್ಕಾಗಿ ವರ್ಕ್ ಆಗ್ತಾ ಇರ್ತವೆ. ನನ್ನ ಟಿ ವಿ ನಾನು ಮಾತಾಡಿದರೆ ಸಾಕು ಚಾನಲ್ ಚೇಂಜ್ ಆಗುತ್ತೆ. ನಾನು ಆಫ್ ಅಂದರೆ ಆಫ್ ಆಗುತ್ತೆ, ಆನ್ ಅಂದರೆ ಆನ್ ಆಗುತ್ತೆ. ಸೊ ಹೀಗೆ ವಾಯ್ಸ್ ರೆಕಗ್ನೈಸೇಷನ್ ಇರುತ್ತೆ. ನನ್ನ ರೆಫ್ರಿಜರೇಟರು ಆಟೋಮೆಟಿಕ್ಕಾಗಿ ನಾನು ಕಂಟ್ರೋಲ್ ಮಾಡ್ತೀನಿ, ನನ್ನ ಮನೆಯಲ್ಲಿರೋ ಬಲ್ಪನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಆದರೆ ದಟ್ ಈಸ್ ಸ್ಮಾರ್ಟ್ ಬಿಲ್ಡಿಂಗ್. ಕನ್ಸ್ಯೂಮರ್ಸ್, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ IoT ಇಂದ ಏನೇನೆಲ್ಲ ಯೂಸ್ ಆಗ್ತಿದೆ. ವಿಯರೇಬಲ್ಸ್ ನೋಡಿ, ನಾನು ಸ್ಮಾರ್ಟ್ ವಾಚ್ ಇದೆ ನನ್ನ ಹತ್ರ, ಆಮೇಲೆ ಸ್ಮಾರ್ಟ್ ಗ್ಯಾಡ್ಜೆಟ್ಸ್ಗಳು ಇರ್ತವೆ. ಆಮೇಲೆ ಎಷ್ಟೊಂದು ಚಿಕ್ಕ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದಾಗ ಅವ್ರನ್ನ ಟ್ರ್ಯಾಕ್ ಮಾಡಲಿಕ್ಕೋಸ್ಕರ ಈಗ ಡಿವೈಸಸ್ಗಳು ಬಂದಿದ್ದಾವೆ. ಆ ಚಿಕ್ಕ ಮಕ್ಕಳು ಡ್ರೆಸ್ಗಳಲ್ಲಿ ಅಥವಾ ಅವ್ರ ಬ್ಯಾಗಲ್ಲಿ ಹಾಕಿ ಕಳಿಸಿದರೆ ಪೇರೆಂಟ್ಸ್ಗಳು ಅವ್ರು ಎಲ್ಲಿದ್ದಾರೆ ಏನು ಅಂತ ಲೊಕೇಶನನ್ನು ಟ್ರ್ಯಾಕ್ ಮಾಡ್ಬೋದು. ಈವನ್ ಓಲ್ಡ್ ಪೀಪಲ್, ವಯಸ್ಸಾದವರು ಕೂಡ ಹೊರಗಡೆ ಹೋದರು ಅಂತೇಳಿದರೆ ಅವ್ರಿಗೂ ಕೂಡ ಈ ಡಿವೈಸ್ನ ಇಡೋದ್ರಿಂದ ನಾವು ಟ್ರ್ಯಾಕ್ ಮಾಡ್ಬೋದು ಈಸಿಯಾಗಿ. ಮತ್ತು ಇಂಡಸ್ಟ್ರಿಗಳಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ? ಪ್ರೋಸೆಸ್ ಮಾನಿಟ್ರಿಂಗ್. ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಯಾವುದೋ ಒಂದು ಪ್ರೋಸೆಸ್ ನಡೀತಾ ಇರುತ್ತೆ. ಆ ಪ್ರೋಸೆಸ್ಸಲ್ಲಿ ಮಷಿನರಿಗಳು ಇರ್ತವೆ. ಆ ಮಷಿನರಿಗಳು ಹೆಲ್ತ್ ಹೇಗಿದೆ, ಡ್ಯೂರೇಬಿಲಿಟಿ ಹೇಗಿದೆ, ಯಾವ ರೀತಿ ವರ್ಕ್ ಮಾಡ್ತಿದ್ದಾವೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಅದನ್ನೆಲ್ಲ ಟ್ರ್ಯಾಕ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ? IoTಯನ್ನು ಯೂಸ್ ಮಾಡ್ತೀವಿ. ಮೇಂಟೆನೆನ್ಸ್ ಆ್ಯಂಡ್ ಮಾನಿಟ್ರಿಂಗ್ ಮಾಡಲಿಕ್ಕೆ, ಆ ಪ್ರೋಸೆಸ್ನ ಮೇಂಟೈನ್ ಮಾಡೋದಿರ್ಬೋದು, ಮಷಿನರಿಗಳನ್ನು ಮೇಂಟೆನೆನ್ಸ್ ಮಾಡೋದಿರ್ಬೋದು, ಅವುಗಳನ್ನು ಮಾನಿಟರ್ ಮಾಡೋದಕ್ಕಿರ್ಬೋದು. ಸೊ ವಿ ವಿಲ್ ಯೂಸ್ IoT ಅಪ್ಲಿಕೇಶನ್ಸ್. ನೆಕ್ಸ್ಟ್ ಎನ್ವಿರಾನ್ಮೆಂಟ್. ಈ ನಮ್ಮ ಎನ್ವಿರಾನ್ಮೆಂಟಲ್ಲೂ ಕೂಡ ಏನು ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಕರಿಬೋದು, ಅಥವಾ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಕೆಲವು ಪ್ಯಾರಾಮೀಟರ್ಸ್ಗಳನ್ನು ಟೆಸ್ಟ್ ಮಾಡಲಿಕ್ಕೆ, ಮೇ ಬಿ ಪೊಲ್ಯೂಷನ್ ಇರ್ಬೋದು, ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಅರ್ಥಕ್ವೇಕ್ಸ್ಗಳಿರ್ಬೋದು, ಸುನಾಮಿಗಳಿರ್ಬೋದು. ಈ ರೀತಿಯಾದಂಥ ಕೆಲವು ಸಂಗತಿಗಳೇನಾದರೂ ಬರುತ್ತೆ ಅಂತ ಆದರೆ ಅವುಗಳನ್ನು ಮಾನಿಟ್ರ್ ಮಾಡಲಿಕ್ಕೆ, ಮುಂಚೆನೇ ಅಲರ್ಟನ್ನು ಪಡೀಲಿಕ್ಕೆ ನಾವು IoTಯನ್ನು ಯೂಸ್ ಮಾಡ್ಬೋದು. ಇನ್ ಒನ್ ಆಫ್ ದ ವೆರಿ ಗುಡ್ ಅಪ್ಲಿಕೇಶನ್ ಅಂದರೆ ಅಗ್ರಿಕಲ್ಚರ್. ಈಗ ನಾನು ಹೇಳಿದೆ, ಬೆಳೆ ಯಾವ ರೀತಿ ಬರ್ತಾ ಇದೆ, ಏನು ಡಿಸೀಸ್ ಬಂದಿದೆ, ನನ್ನ ಹೊಲಕ್ಕೆ ಯಾವಾಗ ನೀರು ಬಿಡಬೇಕು, ಯಾವಾಗ ಆಫ್ ಮಾಡಬೇಕು, ಇದನ್ನೆಲ್ಲ ಆಟೋಮೇಟ್ ಮಾಡಲಿಕ್ಕೆ IoTಯನ್ನು ಯೂಸ್ ಮಾಡ್ಬೋದು. ಮೆಡಿಕಲ್ ಫೀಲ್ಡಲ್ಲಿ ಯೂಸ್ ಮಾಡ್ತಿದ್ದೀವಿ. ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪೇಷಂಟ್ಸ್ಗಳಿಗೆ IoT ಡಿವೈಸಸ್ಗಳನ್ನ ಹಾಕಿರ್ತಾರೆ. ಆ IoT ಡಿವೈಸ್ಗಳು ಅವನ ಬ್ಲಡ್ ಪ್ರೆಷರು, ಅವನದು BP ಶುಗರ್ ಇರ್ಬೋದು, ಅಥವಾ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳು ಏನು ಹಾರ್ಟ್ ಬೀಟ್ ಇರ್ಬೋದು, ಇವುಗಳನ್ನೆಲ್ಲ 24/7 ಬೇಕಾದರೆ ಏನು ಮಾಡ್ತಾ ಇರುತ್ತೆ? ಟ್ರ್ಯಾಕ್ ಮಾಡಿ ಡಾಕ್ಟರ್ಸ್ಗಳಿಗೆ ಕಳಿಸ್ತಾ ಇರುತ್ತೆ. ಡಾಕ್ಟ್ರುಗಳು ಅಲ್ಲೇ ಅದನ್ನು ನೋಡಿಬಿಟ್ಟು ನಿಮಗೆ ಏನು ಅಸಿಸ್ಟ್ ಮಾಡ್ಬೋದು ಅಂತ. ಓಕೆ, ಸೊ ಈ ರೀತಿಯಾದಂಥ ಮೆಡಿಕಲ್ ಫೀಲ್ಡು, ಎನ್ವಿರಾನ್ಮೆಂಟ್ ಫೀಲ್ಡು, ಅಗ್ರಿಕಲ್ಚರು, ಟ್ರಾನ್ಸ್ಪೋರ್ಟೇಷನ್ನು ಎಲ್ಲ ಕಡೆ ಈ IoTಯನ್ನು ಯೂಸ್ ಮಾಡ್ತಾ ಇದ್ದಾರೆ. ರೈಟ್, ಹಾಗಾದರೆ ನಿಮ್ಮ ಸಿಲೆಬಸ್ಗೆ ಈಗ 3 ಅಪ್ಲಿಕೇಶನ್ಸ್ಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಅಪ್ಲಿಕೇಶನ್ ಈಸ್ ಸ್ಮಾರ್ಟ್ ಹೋಮ್ ಅಪ್ಲಿಕೇಶನ್. ಒಂದು ಮನೆಯಲ್ಲಿ ನಾವು IoT ಡಿವೈಸನ್ನು ಯೂಸ್ ಮಾಡಿಕೊಂಡು ಆ ಮನೆಯನ್ನು ಯಾವ ರೀತಿ ಸ್ಮಾರ್ಟಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಹಾಗಾದರೆ ಏನು ಸ್ಮಾರ್ಟ್ ಹೋಮ್ ಅಪ್ಲಿಕೇಶನ್ ಅಂದರೆ? ಎ ಸ್ಮಾರ್ಟ್ ಹೋಮ್ ರೆಫರ್ಸ್ ಟು ಎ ರೆಸಿಡೆನ್ಸ್ equipped with devices and systems that can be controlled remotely and automated to enhance comfort, convenience, security and energy efficiency. ಏನಂಗಂದರೆ, ಒಂದು ಮನೆಯನ್ನು ಸ್ಮಾರ್ಟ್ ಅಂತ ಕರಿಬೇಕು ಅಂದರೆ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಡಿವೈಸ್ಗಳನ್ನು, ಆಲ್ಮೋಸ್ಟ್ ಆಲ್ ಡಿವೈಸ್ಗಳನ್ನು ನಾನು ರಿಮೋಟ್ ಪ್ಲೇಸಿಂದನೇ ಕಂಟ್ರೋಲ್ ಮಾಡೋಂಗಿರಬೇಕು.
ಆ ಡಿವೈಸ್ಗಳು ಆಟೋಮೆಟಿಕ್ಕಾಗಿ ಕೆಲಸ ಮಾಡೋಂಗಿರಬೇಕು. ಏನಕ್ಕೋಸ್ಕರ? ನಮಗೆ ಒಂದು ಕಂಫರ್ಟ್ ಲೈಫ್ನ ಕೊಡೋದಕ್ಕೋಸ್ಕರ, ನಮಗೆ ಕನ್ವೀನಿಯನ್ಸ್ ಆಗೋ ಥರ, ನಮಗೆ ಸೆಕ್ಯೂರಿಟಿಯನ್ನು ಕೊಡೋದಕ್ಕೋಸ್ಕರ, ಮತ್ತು ನಮ್ಮ ಎನರ್ಜಿಯನ್ನು ಕನ್ಸರ್ವ್ ಮಾಡೋದಕ್ಕೋಸ್ಕರ ಈ ಡಿವೈಸಸ್ಗಳನ್ನು ನಾವು ರಿಮೋಟಿಂದ ಆಟೋಮೇಟ್ ಮಾಡ್ತೀವಿ ಮತ್ತು ರಿಮೋಟಿಂದ ಕಂಟ್ರೋಲ್ ಮಾಡ್ತೀವಿ. ಇದನ್ನು ಸ್ಮಾರ್ಟ್ ಹೋಮ್ ಅಂತ ಕರಿತೀನಿ. ಏನೇನೆಲ್ಲ ಮಾಡ್ಬೋದಲ್ಲಿ? ಲೈಟ್ನಿಂಗ್ ಕಂಟ್ರೋಲ್ ಮಾಡ್ಬೋದು ರಿಮೋಟ್ ಪ್ಲೇಸಿಂದ. ಸ್ಮಾರ್ಟ್ಫೋನ್ ಅಲರ್ಟ್ಸ್, ಮನೆಯಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಸ್ಮಾರ್ಟ್ಫೋನಿಗೆ ಅಲರ್ಟ್ಸ್ಗಳನ್ನು ತೊಗೋಬೋದು. ಎನರ್ಜಿ ಮ್ಯಾನೇಜ್ಮೆಂಟ್, ನನ್ನ ಲೈಟ್ಸ್ಗಳನ್ನು ಆಫ್ ಮಾಡೋದಿರ್ಬೋದು, ಅಥವಾ ರಾತ್ರಿ ಆದಾಗ ಮಾತ್ರ ಲೈಟ್ ಆನ್ ಆಗೋ ಥರ, ನನಗೆ ಬೆಳಗ್ಗೆ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಲೈಟ್ ಆಫ್ ಆಗೋ ಥರ, ಈ ರೀತಿ ಎನರ್ಜಿ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಟೆಂಪ್ರೇಚರ್ ಕಂಟ್ರೋಲ್, ಮನೆಯಲ್ಲಿ ಯಾವ ರೀತಿ ಟೆಂಪ್ರೇಚರ್ ಕಂಟ್ರೋಲ್ ಆಗಬೇಕು. ಕೀಲೆಸ್ ಎಂಟ್ರಿ, ಓನ್ಲಿ ನಾನು ಹೋದ ತಕ್ಷಣ ನನ್ನ ಫೇಸ್ನ ರೆಕಗ್ನೈಸ್ ಮಾಡಿ ಡೋರ್ ಓಪನ್ ಆಗೋ ಥರ, ನಾನು ಕೀ ತೆಗೆಯೋದು ಬೇಡ, ಹಾಕೋದು ಬೇಡ. ಯಾರೋ ಅನ್ನೋನ್ ಪರ್ಸನ್ ಬಂದ ಅಂದರೆ ಡೋರ್ ಓಪನ್ ಆಗಲ್ಲ. ಮೋಷನ್ ಡಿಟೆಕ್ಷನ್, ನಾನು ಇಲ್ಲದೇ ಇದ್ದಾಗ ಯಾರಾದರೂ ಮನೆಯಲ್ಲಿ ಓಡಾಡಿದರೆ ಅದನ್ನು ಡಿಟೆಕ್ಟ್ ಮಾಡಿ ನನಗೆ ಅಲರ್ಟ್ ಕಳಿಸೋ ಥರ. ಕಂಟ್ರೋಲ್ಡ್ ಇರಿಗೇಷನ್, ಮನೆಯಲ್ಲಿ ಏನಾದರೂ ಕೈದೋಟಗಳನ್ನು ಮಾಡುವಾಗ ಅಲ್ಲಿ ಇರಿಗೇಷನ್ ಮಾಡಲಿಕ್ಕೆ, ಅಲ್ಲಿ ಯಾವಾಗ ನೀರು ಹಾಕಬೇಕು ಯಾವಾಗ ನೀರು ಹಾಕಬಾರ್ದು ಅನ್ನೋದನ್ನು ಕಂಟ್ರೋಲ್ ಮಾಡೋ ಥರ. ಈ ರೀತಿ ಎಲ್ಲ ಡಿವೈಸ್ಗಳಿದ್ದರೆ ಅದನ್ನೇನಂತ ಕರಿತೀವಿ? ಈವನ್ ಕಂಟ್ರೋಲ್ಡ್ ಅಪ್ಲಯನ್ಸಸ್ ಅಂದರೆ ಟಿ ವಿ, ಫ್ರಿಜ್ಜು, ಮತ್ತು AC ಫ್ಯಾನ್ಗಳಿರ್ಬೋದು, ಇವೆಲ್ಲ ಅಪ್ಲಯನ್ಸಸ್ನ ರಿಮೋಟ್ ಮೀನ್ಸ್ ಎಲ್ಲೋ ಕೂತ್ಕೊಂಡು ನಾನು ಇಂಟರ್ನೆಟ್ ಮೂಲಕ ಕಂಟ್ರೋಲ್ ಮಾಡಿದರೆ ಅದನ್ನು IoT ಅಂತ ಕರಿತೀವಿ, ರೈಟ್? ಸೊ ಇದು ಸ್ಮಾರ್ಟ್ ಹೋಮ್ ಅಂತ ಹೇಳಿದರೆ. ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್. ಹೋಮ್ ಆಟೋಮೇಷನ್ ಅಂತ ಕರಿತೀವಿ. ಮನೆಯಲ್ಲಿರೋ ಎಲ್ಲ ಅಪ್ಲಯನ್ಸಸ್ಗಳು ಏನು ಮಾಡ್ತವೆ? ರಿಮೋಟಿಂದ ಕಂಟ್ರೋಲ್ ಮಾಡೋದಕ್ಕೆ ಹೋಮ್ ಆಟೋಮೇಷನ್ ಅಂತೀನಿ. ಮನೆಯಲ್ಲಿ ಸೆಕ್ಯೂರಿಟಿ ಮತ್ತು ಸರ್ವೈಲೆನ್ಸ್ನ ಕೊಡ್ತೀನಿ. ಸೆಕ್ಯೂರಿಟಿ ಅಂದರೆ ಓನ್ಲಿ CCTV ಕ್ಯಾಮ್ರಾಗಳಿರ್ಬೋದು, ಮತ್ತು ಮೋಷನ್ ಸೆನ್ಸರ್ಸ್ಗಳಿರ್ಬೋದು, ಡೋರ್ ವಿಂಡೋ ಸೆನ್ಸರ್ಸ್ಗಳಿರ್ಬೋದು, ಇವುಗಳನ್ನೆಲ್ಲ ನಾನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿರ್ತೀನಿ. ಓಕೆ. ಸ್ಮಾರ್ಟ್ ಅಪ್ಲಯನ್ಸಸ್, ಹೋಮ್ ಎಂಟರ್ಟೈನ್ಮೆಂಟ್, ಎಲ್ಲ ಎಂಟರ್ಟೈನ್ಮೆಂಟ್ ಡಿವೈಸಸ್ಗಳು. ಈಗ ಅಲೆಕ್ಸಾ ಅಂತ ಬಂದಿದೆ, ನೋಡಿರ್ಬೋದು, ನೀವೆಲ್ಲ ಕೇಳಿರ್ಬೋದು. ಆ ಅಲೆಕ್ಸಾಗೆ ನಾನು ವಾಯ್ಸ್ ಮೂಲಕ ಕಮಾಂಡ್ಸ್ ಕೊಟ್ಟರೆ ಅದು ಕೆಲಸ ಮಾಡುತ್ತೆ. ಅಲೆಕ್ಸಾ ಪ್ಲೀಸ್ ಪ್ಲೇ ದ ಮ್ಯೂಸಿಕ್ ಪ್ಲೇ ಆಗುತ್ತೆ. ಪ್ಲೀಸ್ ಸ್ವಿಚ್ ಆನ್ ದ AC ಆನ್ ಆಗುತ್ತೆ. TVಗಳು ಅಷ್ಟೇ, ನಾನು ಬರೀ ಹ್ಯಾಂಡ್ ಗೆಸ್ಚರಲ್ಲೇ ಚಾನಲ್ ಚೇಂಜ್ ಮಾಡ್ಬೋದು. ವಾಯ್ಸ್ ಕಮಾಂಡ್ಗಳ ಮೂಲಕ ಚಾನಲ್ ಚೇಂಜ್ ಮಾಡ್ಬೋದು. ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮಾನಿಟ್ರಿಂಗ್, ನಮ್ಮ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಹೆಲ್ತ್ನ ಮತ್ತು ವೆಲ್ನೆಸ್ನ ಕೂಡ ಮಾನಿಟರ್ ಮಾಡ್ಬೋದು ಅಂತ. ಎಲ್ಲ ಇದ್ದರೆ ಅದನ್ನು ಸ್ಮಾರ್ಟ್ ಹೋಮ್ ಅಂತ ಕರಿತೀನಿ. ನೆಕ್ಸ್ಟ್ ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ. ಇದು ಒಂದು ಅಪ್ಲಿಕೇಶನ್ ಇದೆ. ವಾಟ್ ಈಸ್ ಸ್ಮಾರ್ಟ್ ಸಿಟಿ? ಒಂದು ಸಿಟಿ ಸ್ಮಾರ್ಟ್ ಆಗಬೇಕು ಅಂದರೆ ಏನೆಲ್ಲ ಇರಬೇಕಲ್ಲಿ? ಆ ಸಿಟಿನಲ್ಲಿ ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು. ಸ್ಮಾರ್ಟ್ ಪಾರ್ಕಿಂಗ್ ಅಂದರೆ ನಾನು ರೋಡಲ್ಲಿ ಹೋಗ್ತಾ ಇರ್ತೀನಿ, ನಾನು ಹತ್ತಿರದಲ್ಲಿ ಪಾರ್ಕಿಂಗ್ ಪ್ಲೇಸ್ ಎಲ್ಲಿದೆ ಅಂತ ನನಗೆ ಇಲ್ಲಿಂದನೇ ಗೊತ್ತಾಗಬೇಕು. ಅದರಲ್ಲಿ ಯಾವ ಸ್ಲಾಟ್ ಖಾಲಿ ಇದೆ ಅಂತ ನಾನು ಇಲ್ಲಿಂದನೇ ಗೊತ್ತಾಗಬೇಕು. ನಾನು ಸೀದಾ ಸ್ಲಾಟಿಗೆ ಹೋಗಿ ನಿಲ್ಸಂಗಿರಬೇಕು. ಓಕೆ. ಆಮೇಲೆ ವೆದರ್ ಸೆನ್ಸರ್ಸ್, ಆ ಸಿಟಿನಲ್ಲಿ ವೆದರ್ ಹೆಂಗಿದೆ, ಟೆಂಪ್ರೇಚರ್ ಎಷ್ಟಿದೆ, ಮಳೆ ಬರೋ ಚಾನ್ಸಸ್ ಎಷ್ಟಿದೆ, ಅದನ್ನೆಲ್ಲ ಮಾನಿಟರ್ ಮಾಡೋಂಗಿರಬೇಕು. ಡಿಜಿಟಲ್ ಸೈನೇಜ್, ಅಕಾಸ್ಟಿಕ್ ಸೆನ್ಸರ್ಸ್, ವಾಟರ್ ಆ್ಯಂಡ್ ಗ್ಯಾಸ್ ಮೀಟ್ರಿಂಗ್, ಟ್ರಾಫಿಕ್ ಲೈಟ್ಸ್ ಆ್ಯಂಡ್ ಕಂಟ್ರೋಲ್ಸ್. ನಮ್ಮ ಸಿಟಿನಲ್ಲಿರ್ತಕ್ಕಂಥ ಟ್ರಾಫಿಕ್ ಲೈಟ್ಸ್ಗಳು ಮತ್ತು ಸೆನ್ಸರ್ಸ್ಗಳು ಏನಾಗ್ತವೆ ಅಂದರೆ, ವೆಹಿಕಲ್ಸ್ಗಳು ಯಾವ್ದು ಜಾಸ್ತಿ ಇರ್ತವೆ ಅವುಗಳನ್ನು ಜಾಸ್ತಿ ಟೈಮ್ ಕೊಡ್ತಕ್ಕಂಥದ್ದು, ವೆಹಿಕಲ್ಸ್ ಕಡಿಮೆ ಇರೋದಕ್ಕೆ ಕಡಿಮೆ ಟೈಮ್ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ಅದೇ ಚೇಂಜ್ ಆಗ್ತಾ ಇದ್ದರೆ ಅದನ್ನು ಟ್ರಾಫಿಕ್ ಲೈಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ಅಂತ ಕರಿಬೋದು. ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ಸ್ಗಳಿರ್ಬೋದು, ಸೋಲಾರ್ ಇಂಟರ್ನೆಟ್ ಸರ್ವೀಸಸ್ ಇರ್ಬೋದು, ಸೋಲಾರ್ ಇನ್ವರ್ಟರ್ಸ್ ಇರ್ಬೋದು. ಈ ರೀತಿಯಾಗಿ ಸೆಕ್ಯೂರಿಟಿ, ವೇಸ್ಟ್ ಮ್ಯಾನೇಜ್ಮೆಂಟು, ವಾಟರ್ ಮ್ಯಾನೇಜ್ಮೆಂಟು ಇದೆಲ್ಲ ಅಳವಡಿಸಿದರೆ ಸಿಟಿನಲ್ಲಿ ಅದಕ್ಕೇನಂತ ಕರಿತೀವಿ? ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ. ನೋಡಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಎಲ್ಲ ಹೆಂಗೆ ಅಂದರೆ, ಒಂದು ಸಿಟಿನಲ್ಲಿ ಡಸ್ಟ್ಬಿನ್ಗಳಿಗೆ ಹಾಕ್ತಾ ಇರ್ತೀವಿ ವೇಸ್ಟ್ನಲ್ವಾ. ನಮ್ಮ ನಾರ್ಮಲ್ ವ್ಯವಸ್ಥೆಯಲ್ಲೇನು ಆ ಡಸ್ಟ್ಬಿನ್ ಎಲ್ಲ ತುಂಬಿಬಿಟ್ಟು ಹೊರಗಡೆ ಎಲ್ಲ ಚೆಲ್ಲಿರುತ್ತೆ, ವಾಸನೆ ಬರ್ತಾ ಇರುತ್ತೆ, ಆದರೂ ಮುನ್ಸಿಪಾಲ್ಟಿಯವ್ರು ಬಂದು ತೊಗೊಂಡೋಗಿರಲ್ಲ. ಆದರೆ IoTಯನ್ನು ಹೆಂಗೆ ಎಂಬೆಡ್ ಮಾಡ್ಬೋದಲ್ಲಿ? ಆ ಡಸ್ಟ್ಬಿನ್ಗಳ ಹತ್ರ ಒಂದು ಸೆನ್ಸರ್ ಇಟ್ಬಿಟ್ರೆ ಆ ಡಸ್ಟ್ಬಿನ್ಗಳು ಇನ್ನೇನು ತುಂಬ್ತಾ ಇದ್ದಾವೆ ಅಂದಾಗ ಆ ಸೆನ್ಸರ್ಸ್ಗಳು ಸೆನ್ಸ್ ಮಾಡುತ್ತೆ, ಅದನ್ನು ಮುನ್ಸಿಪಾಲ್ಟಿಗೆ ಅಲರ್ಟ್ ಕೊಡುತ್ತೆ, ಈ ಏರಿಯಾದಲ್ಲಿರ್ತಕ್ಕಂಥ ಇಂಥ ಡಸ್ಟ್ಬಿನ್ನು ಇನ್ನೇನು ತುಂಬ್ತಾ ಇದೆ ಅಂತ. ಆವಾಗ ಮುನ್ಸಿಪಾಲ್ಟಿ ಅವ್ರು ಸೀದಾ ಅಲ್ಲಿಗೆ ಬಂದ್ಬಿಟ್ಟು ಅದನ್ನು ಖಾಲಿ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಎಂಟಿ ಮಾಡ್ತಕ್ಕಂಥ ಪ್ರೋಸೆಸ್ ಮಾಡ್ತಾರೆ.
ಅಲ್ವಾ? ಇದು ಒಂದು ಗುಡ್ ಅಪ್ಲಿಕೇಶನ್ಸ್. ಹಾಗಾಗಿ ಎ ಸ್ಮಾರ್ಟ್ ಸಿಟಿ ಈಸ್ ಆನ್ ಅರ್ಬನ್ ಏರಿಯಾ ದಟ್ ಲೆವರೇಜಸ್ ದ ಇಂಟರ್ನೆಟ್ ಆಫ್ ಥಿಂಗ್ಸ್ ಟೆಕ್ನಾಲಜಿ to connect and collect data from various devices and sensors, enabling improved efficiency, sustainability and quality of life for its residents. ಏನಿದು ಸ್ಮಾರ್ಟ್ ಸಿಟಿ ಅಂದರೆ IoT ಟೆಕ್ನಾಲಜಿಯನ್ನು ಬಳಸ್ತಕ್ಕಂಥ ಸಿಟಿ. ಏನಕ್ಕೋಸ್ಕರ? ಟು ಕನೆಕ್ಟ್ ಆ್ಯಂಡ್ ಕಲೆಕ್ಟ್ ಡೇಟಾ ಫ್ರಮ್ ವೇರಿಯಸ್ ಡಿವೈಸಸ್. ತುಂಬ ಡಿವೈಸ್ಗಳಿಂದ ಡೇಟಾವನ್ನು ಕಲೆಕ್ಟ್ ಮಾಡಿ, ಸೆನ್ಸ್ ಮಾಡೋದ್ರ ಮೂಲಕ ಅವನು ಕಲೆಕ್ಟ್ ಮಾಡಿ, ಅದಕ್ಕೆ ಏನೇನು ನಾನು ಆ್ಯಕ್ಷನ್ ತೊಗೋಬೇಕು ಅಂತ ಆ್ಯಕ್ಷನ್ ತೊಗೊಳಂಗಿದ್ರೆ ಅದನ್ನು ಸ್ಮಾರ್ಟ್ ಸಿಟಿ ಅಂತ ಕರಿತೀನಿ. ಎಕ್ಸಾಂಪಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್, ರೋಡ್ಗಳಲ್ಲಿರ್ತಕ್ಕಂಥ ಸ್ಟ್ರೀಟ್ ಲೈಟ್ಗಳು. ಎಷ್ಟೊಂದು ಸ್ಟ್ರೀಟ್ ಲೈಟ್ಗಳು ರಾತ್ರಿ ಆಫೇ ಮಾಡಿರೋದಿಲ್ಲ, ಬೆಳಗ್ಗೆ ಆದ್ರೂ ಕೂಡ ಆಫ್ ಮಾಡಿರೋದಿಲ್ಲ. ಎನರ್ಜಿ ಎಷ್ಟು ವೇಸ್ಟ್ ಆಗ್ತಾ ಇರುತ್ತೆ. ಅದೇ ನಾನು IoT ಡಿವೈಸ್ಗಳನ್ನು ಸ್ಟ್ರೀಟ್ ಲೈಟಿಗೆ ಹಾಕಿದರೆ ಅವೇನು ಮಾಡ್ತವೆ ಅಂದರೆ ಬೆಳಕನ್ನು ಸೆನ್ಸ್ ಮಾಡ್ತವೆ. ಯಾವಾಗ ಬೆಳಕು ಬರುತ್ತೆ ಸ್ಟ್ರೀಟ್ ಲೈಟ್ಗಳು ತಂತಾನಾಗಿ ಆಫ್ ಆಗ್ತವೆ, ಯಾವಾಗ ಕತ್ಲಾಗುತ್ತೆ ಸ್ಟ್ರೀಟ್ ಲೈಟ್ಗಳು ತಂತಾನಾಗಿ ಆನ್ ಆಗ್ತವೆ. ಯಾರು ಅದನ್ನು ಮಾನಿಟ್ರ್ ಮಾಡೋ ಅವಶ್ಯಕತೆಯೇ ಇಲ್ಲ. ನೋಡಿ ಎಷ್ಟು ಆಟೋಮೆಟಿಕ್ಕಾಗಿ ನಡೀತಿದೆ. ಇದನ್ನು ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ. ಇಲ್ಲಿ ಕ್ವಾಲಿಟಿ ಆಫ್ ಪೀಪಲ್ ಏನಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಈ ರೀತಿ ಟೆಕ್ನಾಲಜಿಯನ್ನು ಬಳಸಿ ನಾನು ಇಷ್ಟು ಸರ್ವೀಸಸ್ನ ಕೊಟ್ಟರೆ ಕ್ವಾಲಿಟಿ ಆಫ್ ದ ಪೀಪಲ್ ಏನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ಅದನ್ನು ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ. ಸೊ ಹಾಗಾದರೆ ಸ್ಮಾರ್ಟ್ ಸಿಟಿ ಅಂದರೆ ಏನೇನಿರಬೇಕು? ಸ್ಮಾರ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್, ಆ ಸಿಟಿನಲ್ಲಿ ಎನರ್ಜಿ ಮ್ಯಾನೇಜ್ಮೆಂಟ್ ಸ್ಮಾರ್ಟ್ ಆಗಿರಬೇಕು. ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಂಟೆಲಿಜೆಂಟ್ ಆಗಿರಬೇಕು. ವೇಸ್ಟ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋಂಗಿರಬೇಕು. ಎನ್ವಿರಾನ್ಮೆಂಟಲ್ ಮಾನಿಟ್ರಿಂಗ್ ಇರಬೇಕು. ಪಬ್ಲಿಕ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ, ಜನಗಳ ಸೇಫ್ಟಿ ಮತ್ತು ಸೆಕ್ಯೂರಿಟಿಗೋಸ್ಕರ ಏನೇನು ಬೇಕೋ ಅವೆಲ್ಲ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡಿರಬೇಕು. ಇದಿಷ್ಟು ಕೆಲಸವನ್ನು IoTಯನ್ನು ಯೂಸ್ ಮಾಡಿ ನಾವು ಮಾಡಬಹುದು. ಓಕೆ, ಸೊ ಲಾಸ್ಟ್ ಅಪ್ಲಿಕೇಶನ್ ವೆರಿ ಇಂಪಾರ್ಟೆಂಟ್, ಸ್ಮಾರ್ಟ್ ಫಾರ್ಮಿಂಗ್. ಫಾರ್ಮಿಂಗಲ್ಲಿ IoTಯನ್ನು ಯಾವುದಕ್ಕೆ ಯೂಸ್ ಮಾಡ್ಬೋದು, ಅದನ್ನು ಯೂಸ್ ಮಾಡಿ ಏನೇನೆಲ್ಲ ಬೆನಿಫಿಟ್ ಪಡ್ಕೋಬೋದು. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋ ಹಂಗೆ ನಾವು ಹೊಲಗಳಲ್ಲಿ ಈ ಸೆನ್ಸರ್ಸ್ಗಳು ಅಥವಾ ಈ IoT ಡಿವೈಸ್ಗಳನ್ನು ಇಟ್ಟಿರ್ತೀವಿ, ಅಲ್ಲಲ್ಲಿ ಇಟ್ಟಿರ್ತೀವಿ. ಅದು ಏನೇನೆಲ್ಲ ಕೆಲಸ ಮಾಡುತ್ತೆ ಅಂದರೆ, ನಾನು ಈಗಾಗಲೇ ಹೇಳಿರೋ ಥರ ನಮ್ಮ ಹೊಲದಲ್ಲಿರ್ತಕ್ಕಂಥ ಸಾಯಿಲ್ ಮಾಯಿಶ್ಚರ್ ಎಷ್ಟಿದೆ ಅದನ್ನು ಇಂಟರ್ನೆಟ್ಟಿಗೆ ಕಳಿಸ್ತಿರುತ್ತೆ. ಅದನ್ನು ನಾನಿಲ್ಲಿ ಆ್ಯಪಲ್ಲಿ ನೋಡ್ತಾ ಇರ್ಬೋದು. ಏನಾದರೂ ಡಿಟೆಕ್ಷನ್, ಡಿಸೀಸ್ಗಳು ಬಂದಿದ್ದರೆ ಆ ಡಿಸೀಸ್ಗಳನ್ನು ಡಿಟೆಕ್ಟ್ ಮಾಡಿಬಿಟ್ಟು ನನಗೆ ಅಲರ್ಟ್ ಬರ್ತಾ ಇರುತ್ತೆ. ಮತ್ತು ಅಲ್ಲಿ ಹೊಲದಲ್ಲಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳು, ಬೋರ್ವೆಲ್ ಇರ್ಬೋದು, ಮೋಟ್ರುಗಳಿರ್ಬೋದು, ಅವುಗಳದ್ದು ಆಫ್ ಆನು ಮಾಡ್ತಕ್ಕಂಥದ್ದನ್ನು ನಾನೇನು ಮಾಡ್ಬೋದು, ಈ ಮೊಬೈಲ್ ಆ್ಯಪಿಂದನೇ ಮಾಡ್ತಾ ಹೋಗ್ಬೋದು. ನೋಡಿ, ಇಂಟರ್ನೆಟ್ ಮೂಲಕ ಇದೇನು ಮಾಡುತ್ತೆ, ಅಲ್ಲಿ ಕಮ್ಯುನಿಕೇಟ್ ಮಾಡುತ್ತೆ, ರೈಟ್. ಸೊ ಹಾಗಾಗಿ ಸ್ಮಾರ್ಟ್ ಫಾರ್ಮಿಂಗ್ನ ಯೂಸ್ ಮಾಡಿ ಇವತ್ತು ನಾವು ವೆರಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಒಳ್ಳೊಳ್ಳೆ ಈಲ್ಡನ್ನು ತೆಗಿತಾ ಇದ್ದಾರೆ ಎಲ್ಲಿ, ನಮ್ಮ ಹೊಲದಲ್ಲಿ ಅಂತ. ಹಾಗಾಗಿ ಸ್ಮಾರ್ಟ್ ಫಾರ್ಮಿಂಗ್ ರೆಫರ್ಸ್ ಟು ದ ಅಪ್ಲಿಕೇಶನ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇನ್ಕ್ಲೂಡಿಂಗ್ ಇಂಟರ್ನೆಟ್ ಆಫ್ ಥಿಂಗ್ಸ್, ಸೆನ್ಸರ್ಸ್ ಆ್ಯಂಡ್ ಡೇಟಾ ಅನಾಲಿಟಿಕ್ಸ್ ಟು ಎನ್ಹಾನ್ಸ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಇಂಟರ್ನೆಟ್ ಆಫ್ ಥಿಂಗ್ಸ್ ಯೂಸ್ ಮಾಡಿ, ಸೆನ್ಸರ್ಸ್ನ ಯೂಸ್ ಮಾಡಿ, ಡೇಟಾ ಅನಾಲಿಟಿಕ್ಸ್ನ ಯೂಸ್ ಮಾಡಿ ಮಾಡ್ತಕ್ಕಂಥ ಕೃಷಿಗೆ, ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ಗೆ ಏನಂತ ಕರಿತೀವಿ, ಸ್ಮಾರ್ಟ್ ಫಾರ್ಮಿಂಗ್ ಅಂತ ಕರಿತೀವಿ. It involves using connected devices and data-driven insights to optimize farming operations. ಫಾರ್ಮಿಂಗ್ ಆಪ್ರೇಷನ್ಸ್ಗಳಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ IoTಯನ್ನು ಯೂಸ್ ಮಾಡಿರ್ತೀವಿ. ಇಟ್ ಇಂಪ್ರೂವ್ಸ್ ದ ಪ್ರೊಡಕ್ಟಿವಿಟಿ ಆ್ಯಂಡ್ ಇನ್ಕ್ರೀಸ್ ರಿಸೋರ್ಸ್ ಎಫಿಷಿಯನ್ಸಿ ಇನ್ ಕ್ರಾಪ್ ಕಲ್ಟಿವೇಷನ್, ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಓವರ್ ಆಲ್ ಫಾರ್ಮ್ ಮ್ಯಾನೇಜ್ಮೆಂಟ್. ನೋಡಿ, ಇಡೀ ಹೊಲವನ್ನು ನಾವು ಮ್ಯಾನೇಜ್ ಮಾಡೋದಕ್ಕೆ, ಕ್ರಾಪನ್ನು ಕಲ್ಟಿವೇಟ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಇದು IoT ಹೆಲ್ಪ್ ಮಾಡುತ್ತೆ. ಇನ್ನು ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಅಂತ, ಫಾರ್ಮಿಂಗ್ ಅಂದರೆ ಓನ್ಲಿ ಬೆಳೆಯನ್ನು ಬೆಳೆಯೋದಲ್ಲ, ಇನ್ನು ಹಸುಗಳನ್ನು ಕಟ್ಕೊಂಡಿರ್ತಾರೆ, ಕುರಿಗಳನ್ನು ಸಾಕ್ತಾ ಇರ್ತಾರೆ, ಅಥವಾ ಇನ್ನೂ ಏನಾದ್ರೂ ಪ್ರಾಣಿಗಳನ್ನು ಸಾಕ್ತಾ ಇರ್ತಾರಲ್ಲ, ಅವುಗಳನ್ನು IoT ಮ್ಯಾನೇಜ್ ಮಾಡಿ ಅವುಗಳ ಹೆಲ್ತ್ ಹೇಗಿದೆ, ಅವಕ್ಕೆ ಯಾವ ರೀತಿ ರೋಗ ಬಂದಿದೆ, ಅವನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು IoTಯನ್ನು ಯೂಸ್ ಮಾಡಿ. ನೋಡಿ ಸ್ನೇಹಿತರೆ, ಈಗ ಟೆಕ್ನಾಲಜಿ ಬರ್ತಾ ಇದೆ. ಈ ರೀತಿಯಾದಂಥ ಟೆಕ್ನಾಲಜಿಗಳನ್ನು ಎಲ್ಲ ಫೀಲ್ಡಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಲೈಫ್ ಏನಾಗುತ್ತೆ ಅಂದರೆ, ಸೊ ಕನ್ವೀನಿಯನ್ಸ್ ಸಿಗುತ್ತೆ, ನಮಗೆ ಕಂಫರ್ಟ್ ಝೋನ್ ಸಿಗುತ್ತೆ,
ಸೊ ಹಾಗಾಗಿ ಒಳ್ಳೊಳ್ಳೆ ಅಪ್ಲಿಕೇಶನ್ಸ್ಗಳಿದ್ದಾವೆ. ಇದನ್ನೆಲ್ಲದನ್ನು ಯೂಸ್ ಮಾಡೋದನ್ನು ಕಲಿಬೇಕು, ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ, ಇದಿಷ್ಟು ನಿಮ್ಮ IoT ಸ್ಮಾರ್ಟ್ ಫಾರ್ಮಿಂಗಲ್ಲಿ ಬರ್ತಕ್ಕಂಥದ್ದು. ಸಾಯಿಲ್ ಮಾನಿಟ್ರಿಂಗ್ ಮಾಡ್ಬೋದು, ಲೈಫ್ ಸ್ಟಾಕ್ ಮಾನಿಟ್ರಿಂಗ್ ಮಾಡ್ಬೋದು, ಕ್ರಾಪ್ ಮಾನಿಟ್ರಿಂಗ್ ಮಾಡ್ಬೋದು, ಆಟೋಮೇಟೆಡ್ ಇರಿಗೇಷನ್ ಮಾಡ್ಬೋದು, ಫಾರ್ಮ್ ಇಕ್ವಿಪ್ಮೆಂಟ್ ಮ್ಯಾನೇಜ್ಮೆಂಟ್, ಆ ಎಕ್ವಿಪ್ಮೆಂಟ್ಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ಕೂಡ ನಾನು ಮ್ಯಾನೇಜ್ ಮಾಡ್ಬೋದು ಅಂಥೇಳಿ. ಸೊ ಇಷ್ಟು ನಮ್ಮ ಟಾಪಿಕ್ಸ್ಗಳನ್ನು ಈ IoTಯಲ್ಲಿ ನಿಮಗೆ ಇಟ್ಟಿರ್ತಕ್ಕಂಥದ್ದು. ಆಮೇಲೆ ಎಲ್ಲ ಬೇಸಿಕ್ಸ್ಗಳು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಬನ್ನಿ ನೋಡೋಣ, ಈ ಅಸೆಸ್ಮೆಂಟ್ ಕ್ವಶನ್ಸ್ನ ನೋಡಿದರೆ ನಿಮಗೆ ಎಷ್ಟು ಅರ್ಥ ಆಗಿದೆ ಮತ್ತು ಇನ್ನೂ ಆ ಟಾಪಿಕ್ಸ್ಗಳ ಬಗ್ಗೆ ನೀವು ಪರ್ಫೆಕ್ಟ್ ಆಗ್ತೀರಾ. ದ ಫಸ್ಟ್ ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕೀ ಫೀಚರ್ ಆಫ್ ಸ್ಮಾರ್ಟ್ ಹೋಮ್? ಸ್ಮಾರ್ಟ್ ಹೋಮ್ ಅಂತ ಹೇಳಬೇಕು ಅಂದರೆ ಯಾವ ಫೀಚರ್ ಇರಬೇಕು? ಇಂಟರ್ನೆಟ್ ಕನೆಕ್ಟಿವಿಟಿ, ಸ್ಮಾರ್ಟ್ ಅಪ್ಲಿಯನ್ಸಸ್, ಎನರ್ಜಿ ಮಾನಿಟ್ರಿಂಗ್, ಆಲ್ ಆಫ್ ದ ಅಬೋ. ಯಾವುದು ಆನ್ಸರು? ನಿಮಗೆ ಬಿಡ್ತಾ ಇದ್ದೀನಿ. ನೀವುಗಳು ತುಂಬ ಜನ ಹೇಳ್ತಾ ಇದ್ದಾರೆ, ಸರ್ ಆನ್ಸರ್ಸ್ನ ಹೈಲೈಟ್ ಮಾಡಬೇಡಿ, ನಾವೇ ಥಿಂಕ್ ಮಾಡ್ತೀವಿ ಅಂತೇಳಿ. ಹಾಗಾಗಿ ನಿಮಗೆ ಬಿಡ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವುದು ಆನ್ಸರ್ ಅಂತ ನೀವು ಹೇಳಿ. ಓಕೆ, ವಾಟ್ ಈಸ್ ದ ಪ್ರೈಮರಿ ಬೆನಿಫಿಟ್ ಆಫ್ ಸ್ಮಾರ್ಟ್ ಹೋಮ್? ಸ್ಮಾರ್ಟ್ ಹೋಮ್ನ ಬೆನಿಫಿಟ್ ಏನು ಅಂತ, ಉಪಯೋಗ ಏನು ನಮಗೆ? ಎನ್ಹ್ಯಾನ್ಸ್ಡ್ ಕನ್ವೀನಿಯನ್ಸ್ ಆ್ಯಂಡ್ ಕಂಫರ್ಟು ಮತ್ತು ಕನ್ವೀನಿಯನ್ಸ್ ಸಿಗುತ್ತೆ. ರೆಡ್ಯೂಸ್ಡ್ ಎನರ್ಜಿ ಕನ್ಸಂಪ್ಷನ್, ಮನೆಯಲ್ಲಿ ಸ್ಮಾರ್ಟ್ ಹೋಮ್ ಆಗೋದ್ರಿಂದ, ನಮ್ಮ ಮನೆ ಸ್ಮಾರ್ಟ್ ಹೋಮ್ ಆಗಿತ್ತು ಅಂತೇಳಿದರೆ ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಇಂಪ್ರೂವ್ಡ್ ಹೋಮ್ ಸೆಕ್ಯೂರಿಟಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಆಪ್ಷನ್ ಈಸ್ ಆಲ್ ಆಫ್ ದಿ ಅಬೋವ್. ಡೆಫಿನೆಟ್ಲಿ ಇದರಲ್ಲಿ ಯಾವುದು ಆನ್ಸರ್ ಅಂತೇಳಿದರೆ ಆಲ್ ಆಫ್ ದ ಅಬೋವ್. ಈ ಮೂರೂ ಬೆನಿಫಿಟ್ಗಳು ಸಿಗ್ತವೆ. ಕಂಫರ್ಟು ಮತ್ತು ಕನ್ವೀನಿಯನ್ಸ್ ಜಾಸ್ತಿ ಆಗುತ್ತೆ, ನಮಗೆ ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೋವ್. ನೆಕ್ಸ್ಟ್, ಹೌ ಡಸ್ IoT ಕಾಂಟ್ರಿಬ್ಯೂಟ್ ಟು ಸ್ಮಾರ್ಟ್ ಫಾರ್ಮಿಂಗ್? ಫಾರ್ಮಿಂಗಿಗೆ IoT ಯಾವ ರೀತಿ ತನ್ನ ಕೊಡುಗೆಯನ್ನು ಕೊಡುತ್ತೆ? ಬೈ ಎನೇಬ್ಲಿಂಗ್ ರಿಯಲ್ ಟೈಮ್ ಮಾನಿಟ್ರಿಂಗ್ ಆಫ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್. ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ನ ಮಾನಿಟರ್ ಮಾಡೋದ್ರಿಂದ ಫಾರ್ಮಿಂಗಿಗೆ ಹೆಲ್ಪ್ ಆಗುತ್ತಾ? ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬೈ ಆಟೋಮೇಟಿಂಗ್ ಇರಿಗೇಷನ್ ಆ್ಯಂಡ್ ಫರ್ಟಿಲೈಸೇಷನ್ ಸಿಸ್ಟಮ್, ನಾವು ನೀರು ಹಾಯಿಸ್ತಕ್ಕಂಥದ್ದು ಇರ್ಬೋದು ಮತ್ತು ಗೊಬ್ಬರಗಳನ್ನು ಹಾಕೋದಕ್ಕಿರ್ಬೋದು. ಇದೇನು ಮಾಡುತ್ತೆ ಅಂದರೆ ಆಟೋಮೇಷನ್ ಮಾಡಿಕೊಡುತ್ತೆ. ಡೆಫಿನೆಟ್ಲಿ. ಏಕೆ ಅಂತೇಳಿದ್ರೆ ಅಲ್ಲಿರ್ತಕ್ಕಂಥ ಸೆನ್ಸರ್ಸ್ಗಳು ಹೇಳ್ತವೆ ಯಾವಾಗ ನೀರು ಬಿಡಬೇಕು, ಯಾವಾಗ ನೀರನ್ನು ಆಫ್ ಮಾಡಬೇಕು ಅಂತ, ಯಾವಾಗ ಗೊಬ್ಬರ ಹಾಕಬೇಕು, ಯಾವಾಗ ಗೊಬ್ಬರ ಹಾಕಬಾರ್ದು ಅಂತಲೂ ನಾನು ಸೆನ್ಸ್ ಮಾಡ್ಬೋದು. ಹಾಗಾಗಿ ಅದು ಕೂಡ ಒಂದು ಬೆನಿಫಿಟ್. ಬೈ ಫೆಸಿಲಿಟೇಟಿಂಗ್ ರಿಮೋಟ್ ಮ್ಯಾನೇಜ್ಮೆಂಟ್ ಆಫ್ ಫಾರ್ಮ್ ಆಪ್ರೇಷನ್ಸ್, ರಿಮೋಟ್ ಪ್ಲೇಸಿಂದನೇ ನನ್ನ ಫಾರ್ಮ್ ಆಪ್ರೇಷನ್ಸ್ಗಳನ್ನು ನಾನು ಏನು ಮಾಡ್ಬೋದು? ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ IoT ಅಂತಕ್ಕಂಥದ್ದು ಫಾರ್ಮಿಂಗಿಗೆ ಕಾಂಟ್ರಿಬ್ಯೂಷನನ್ನು ನೀಡ್ತಾ ಇದೆ. ಹಾಗಾಗಿ ಆಲ್ ಆಫ್ ದ ಅಬೋವ್ ಈಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಅಪ್ಲಿಕೇಶನ್ ಆಫ್ IoT ಇನ್ ಸ್ಮಾರ್ಟ್ ಫಾರ್ಮಿಂಗ್? ಸ್ಮಾರ್ಟ್ ಫಾರ್ಮಿಂಗಲ್ಲಿ IoTಯನ್ನು ಯೂಸ್ ಮಾಡಿ ನಮಗೇನೆಲ್ಲ ಮಾಡ್ಬೋದು ನಾವು ಅಂತ. ಓಕೆ, ಸಾಯಿಲ್ ಮಾಯ್ಶ್ಚರ್ ಮಾನಿಟ್ರಿಂಗ್ ಮಾಡ್ಬೋದು. ಲೈಫ್ ಸ್ಟಾಕ್ ಟ್ರ್ಯಾಕಿಂಗ್, ಲೈಫ್ ಸ್ಟಾಕ್ ಅಂದರೆ ಪ್ರಾಣಿಗಳು, ಅವುಗಳನ್ನು ಕೂಡ ಟ್ರ್ಯಾಕ್ ಮಾಡ್ಬೋದು. ಕ್ರಾಪ್ ಹೆಲ್ತ್ ಅನಾಲಿಸಿಸ್, ಕ್ರಾಪ್ನ ಹೆಲ್ತ್ನ ಅನಾಲಿಸಿಸ್ ಕೂಡ ಮಾಡ್ಬೋದು. ಹಾಗಾಗಿ ಆಪ್ಷನ್ ಆಲ್ ಆಫ್ ದ ಅಬೋವ್. ಓಕೆ, ನೆಕ್ಸ್ಟ್ 7. ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ಸ್ಮಾರ್ಟ್ ಸಿಟಿ? ಸ್ಮಾರ್ಟ್ ಸಿಟಿಯ ಪ್ರೈಮರಿ ಗೋಲ್ ಏನು? ಎನ್ಹಾನ್ಸ್ ಕ್ವಾಲಿಟಿ ಆಫ್ ಲೈಫ್ ಫಾರ್ ರೆಸಿಡೆನ್ಸ್, ಆಪ್ಟಿಮೈಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಇಂಪ್ರೂವ್ ಸಸ್ಟೈನೇಬಿಲಿಟಿ ಆ್ಯಂಡ್ ಆಲ್ ಆಫ್ ದಿ ಅಬೋವ್. ಇದಕ್ಕೂ ಕೂಡ ನೀವು ಆನ್ಸರ್ ಮಾಡಿ. ಸ್ಮಾರ್ಟ್ ಸಿಟಿಯನ್ನು ಮಾಡೋದ್ರಿಂದ ಏನೆಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ, ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ಸ್ಮಾರ್ಟ್ ಸಿಟಿ ಅಂತ. ಓಕೆ, ನೆಕ್ಸ್ಟ್, ವಿಚ್ ಟೆಕ್ನಾಲಜಿ ಈಸ್ ಎಸೆನ್ಷಿಯಲ್ ಫಾರ್ ಕನೆಕ್ಟಿಂಗ್ ವೇರಿಯಸ್ ಸಿಸ್ಟಮ್ಸ್ ಇನ್ ಎ ಸ್ಮಾರ್ಟ್ ಸಿಟಿ? ನಮ್ಮ ಸ್ಮಾರ್ಟ್ ಸಿಟಿನಲ್ಲಿ ತುಂಬ ಡಿವೈಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಟೆಕ್ನಾಲಜಿ ಯಾವುದು? ಇಂಟರ್ನೆಟ್ ಆಫ್ ಥಿಂಗ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಲಾಕ್ ಚೈನ್ ಟೆಕ್ನಾಲಜಿ, ವರ್ಚುವಲ್ ರಿಯಾಲಿಟಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಬೇರೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತಕ್ಕಂಥದ್ದು ಬೇರೆ, ವರ್ಚುವಲ್ ರಿಯಾಲಿಟಿ ಅಂತಕ್ಕಂಥದ್ದೇ ಬೇರೆ. ಹಾಗಾದರೆ ಡಿವೈಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಟೆಕ್ನಾಲಜಿ ಯಾವುದು? ಇಂಟರ್ನೆಟ್ ಆಫ್ ಥಿಂಗ್ಸ್. 9th ಕ್ವಶನ್, ವಾಟ್ ಡಸ್ IoT ಸ್ಟ್ಯಾಂಡ್ ಫಾರ್? IoT ಅಂದರೆ ಏನು? ಇಂಟರ್ನೆಟ್ ಆಫ್ ಥಿಂಗ್ಸ್, ಇಂಟರ್ನೆಟ್ ಆಫ್ ಟೆಕ್ನಾಲಜಿ, ಇಂಟರ್ನೆಟ್ ಆಫ್ ಥಾಟ್ಸ್, ಇಂಟರ್ನೆಟ್ ಆಫ್ ಟೆಲಿಕಮ್ಯುನಿಕೇಷನ್.
ಇಲ್ಲಿ ನಿಮಗೆ ಈಸಿ ಅನಿಸ್ಬೋದು, ಎಕ್ಸಾಮಲ್ಲಿ ಹೋದಾಗ ಎಲ್ಲ ಆನ್ಸರ್ಸ್ಗಳು ಒಂದೇ ಥರ ಅನಿಸ್ತಾ ಇರುತ್ತೆ, ಹಾಗಾಗಿ ಕನ್ಫ್ಯೂಷನ್ ಆಗ್ಬೋದು. IoT ಸ್ಟ್ಯಾಂಡ್ಸ್ ಫಾರ್ ಇಂಟರ್ನೆಟ್ ಆಫ್ ಥಿಂಗ್ಸ್, ವಸ್ತುಗಳು. 10th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ IoT? IoTಯನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು ಯಾವುದು ಅಂತ ಇದರಲ್ಲಿ ಸ್ಟೇಟ್ಮೆಂಟ್ಸಲ್ಲಿ. ಎ ನೆಟ್ವರ್ಕ್ ಆಫ್ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ಸ್, ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡಿದರೆ ಅದಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತೀವ. ಎ ಸಿಸ್ಟಮ್ ಫಾರ್ ಟ್ರ್ಯಾಕಿಂಗ್ ಆನ್ಲೈನ್ ಪರ್ಚೇಸಸ್, ಆನ್ಲೈನ್ ಪರ್ಚೇಸನ್ನು ಟ್ರ್ಯಾಕ್ ಮಾಡೋದಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತೀವ. ಎ ನೆಟ್ವರ್ಕ್ ಆಫ್ ಫಿಸಿಕಲ್ ಆಬ್ಜೆಕ್ಟ್ಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್ ಆ್ಯಂಡ್ ಕೇಪಬಲ್ ಆಫ್ ಕಲೆಕ್ಟಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಡೇಟಾ. ಎ ನೆಟ್ವರ್ಕ್ ಆಫ್ ಫಿಸಿಕಲ್ ಆಬ್ಜೆಕ್ಟ್ಸ್, ನಮ್ಮ ಸುತ್ತಮುತ್ತಲೇ ಇರತಕ್ಕಂಥ ವಸ್ತುಗಳನ್ನು ನೆಟ್ವರ್ಕಿಗೆ ಕನೆಕ್ಟ್ ಮಾಡಿದರೆ, ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿದರೆ, ಆ ವಸ್ತುಗಳು ಡೇಟಾವನ್ನು ಎಕ್ಸ್ಚೇಂಜ್ ಮಾಡ್ತಕ್ಕಂಥ ಮತ್ತು ಡೇಟಾವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿದ್ರೆ ಅದಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತೀವ. ಎ ಪ್ರೋಟೋಕಾಲ್ ಫಾರ್ ಸೆಕ್ಯೂರ್ ಇಂಟರ್ನೆಟ್ ಕಮ್ಯುನಿಕೇಷನ್, ಇಂಟರ್ನೆಟ್ ಕಮ್ಯುನಿಕೇಷನಲ್ಲಿ ಬಳಸ್ತಕ್ಕಂಥ ಇದು ಪ್ರೋಟೋಕಾಲ ಯಾವುದು? ಇದರಲ್ಲಿ IoTಗೆ ಬೆಸ್ಟ್ ಡಿಸ್ಕ್ರೈಬ್ ಮಾಡ್ತಕ್ಕಂಥ ಸ್ಟೇಟ್ಮೆಂಟು. ಇದಕ್ಕೂ ಕೂಡ ನೀವು ಆನ್ಸರ್ ಮಾಡಿ ಥಿಂಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ಕ್ವಶನ್ಸ್ ಯಾವುದೂ ಇಲ್ಲ. 10 ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಈ 10 ಕ್ವಶನ್ಸ್ಗಳನ್ನು ನೋಡಿದ ಮೇಲೆ ನಿಮಗೆ IoT ಅಂದ್ರೇನು, ಅದರ ಅಪ್ಲಿಕೇಶನ್ಸ್ಗಳೇನು, ಏನೇನು ಕಾಂಪೋನೆಂಟ್ಸ್ ಇರ್ತವೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟು ನೀವು ತಿಳ್ಕೊಂಡ್ರೆ ಇದರ ಮೇಲೆ ಯಾವುದೇ ಕ್ವಶನ್ಸ್ ಬಂದರೂ ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ನಿಮಗೆ ಇನ್ನೂ MCQ ಕ್ವಶನ್ಸ್ಗಳು, ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ, ಎಲ್ರಿಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.